ಯಾವ ದೇವ್ರು ಬರೆದ ಹಣೆ ಬರಹ ತಾಯಿ ನಿನ್ನ ನೆನಪೇ ಕೊನೆ ತನಕ ದಿಕ್ಕು ಇಲ್ಲ ದೆಸೆ ಇಲ್ಲ ಊರು ಇಲ್ಲ ಕೇರಿ ಇಲ್ಲ ಪುಟ್ಟ ಪುಟ್ಟ ಹೆಜ್ಜೆ ಹಾಕಿ ತಿರುಗಾಡಿದೆ ತಾಯಿ ಅಲೆದಾಡಿದೆ ಹುಡುಕಾಡಿದೆ ತಾಯಿ ತಿರುಗಾಡಿದೆ ಭಿಕ್ಷೆ ಹಾಕಿಮ್ಮ ಅಮ್ಮ ಅಣ್ಣ ಭಿಕ್ಷೆ ಹಾಕಿಣ ಅಣ್ಣ ಭಿಕ್ಷೆ ಹಾಕಿಣ ಹಾ ಬಾರ ಇಲ್ಲಿ ಅಮ್ಮ ನಾಯಿ ನನ್ನ ಮಗನೇ ಸೂರ್ಯ ನೆತ್ತಿ ಮ್ಯಾಗ ಬಂದವನೇ ಮಾಮೂಲಿ ಕಲೆಕ್ಷನ್ ಆಗಿಲ್ಲ ಲೇ ನಿನ್ನ ಹುಟ್ಟಿಸಿದ ತಪ್ಪಿಗೆ ನಾನ್ ಕೂಡ ಆಗ್ತಾ ಇದ್ದೀನಿ ಜೋರಾಗತ್ತು ಭಿಕ್ಷೆ ಬೇಡ ಹೇಳೋ ಎದ್ದೇಳ ಮೇಲೆ ಹೊಡಿಬೇಡಪ್ಪ ಅಪ್ಪ ಹೊಡಿಬೇಡಪ್ಪ ಹೋಗ್ತೀನಪ್ಪ ಹೊಡಿಬೇಡಪ್ಪ ಅಪ್ಪ ಬೇಡ ಬಾರೋ ದರಿದ್ರ ಬಟ್ಟತ್ತದೆ ಬಾ ಗಂಟು ಕೊಡು ಏನ್ ಮುಖ ನೋಡ್ತಿದ್ಯಾ ನನ್ನ ಮಗನೇ ಹತ್ಕೊಂಡು ಭಿಕ್ಷೆ ಬೇಡ ಅಂತಂದ್ರೆ ಅಳೋದಿಕ್ಕೆ ಬರೋದಿಲ್ವಲ್ಲ ಮಧ್ಯಾಹ್ನದ ಎಂಟಕ್ಕೆ ಆಯ್ತಿದ್ದು ಏ ನನ್ನ ಮಗನೇ ಈಗ ಹೋಗಿ ಬೇಡ್ಕೊಂಡು ರಾತ್ರಿಗೆ ಒಂದು ಕ್ವಾರ್ಟರ್ ತರದೇ ಇದ್ರೆ ಮಗನೇ ಏನ ಗುರಾಯಿಸ್ತೀಯಾ ಭೂಮಿಲಿ ಊದ್ಕೊಂಡ್ಬಿಡ್ಬೇಕು ಅದ
ಹುಟ್ಟಿಸ್ದವನು ರೀತಿ ವೇಷ ಹಾಕೊಂಡು ಪ್ರತಿದಿನ ಚಿತ್ರಹಿಂಸೆ ಕೊಡ್ತಾ ಇತ್ತ ಮಗನ್ಗೊಳ್ಳೆ ಅಪ್ಪ ಆಗಲಿಲ್ಲ, ಇತ್ತ ಹೆಂಡತಿಗೊಳ್ಳೆ ಗಂಡ ಆಗಲಿಲ್ಲ. ಈ ಪ್ರಪಂಚದಲ್ಲಿ ಕೈಕಾಲಿಲ್ಲದೆ ಇರೋರು ಸಾವಿರಾರು ಜನ ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ದಾರೆ. ಅಪ್ಪ ಅನ್ನಿಸ್ಕೊಂಡವ್ನಿಗೆಲ್ಲ ಇದ್ದು ಹೌದು, ನಮ್ಮಮ್ಮನ ಜೊತೆ ಜಗಳಾಡ್ತಾ ಇರೋದು. ನಮ್ಮಮ್ಮ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ 4 ಮನೆ ಮುಸುರೆ ತಿಕ್ಕಿ 4 ಕಾಸು ಸಂಪಾದನೆ ಮಾಡ್ತಾ ಇದ್ಲು. ಆ ಕಾಸನ್ನ ಕುಡಿಯೋಕೆ ಬೇಕು ಅಂತ ಹೊಡೆದು ಬಡ್ದು ಚಿತ್ರಹಿಂಸೆ ಕೊಡ್ತಾ ಇದ್ದ. ಅಮ್ಮ ಹೊಟ್ಟೆ ಹಸಿತಾ ಇದೆ ಅಮ್ಮ. ತರ್ತೀನಿರಪ್ಪ. ನಮಗೆ ತಿನ್ನಕ್ಕೊಂದೊತ್ತು ಅನ್ನ ಇಲ್ಲ ಅಂದ್ರು ಹುಟ್ಟಿಸ್ದವನ್ಗೆ ಗಂಡು ಪೂರ್ತಿ ಕುಡಿಯೋಕ್ಕೆ ಸಾರಾಯಿ ಬೇಕು. ಅಮ್ಮ ಮದುವೆ ಆದಾಗಿಂದನೂ ಬರೀ ಅಳೋದೇ ಆಯಿತು. ಯಾವತ್ತೂ ಸಾಯ್ಬೇಕಾದ ನಮ್ಮಮ್ಮ ನೋವನ್ನೆಲ್ಲ ಸೆರಗಲ್ ಗಂಟಾಕೊಂಡು ನನ್ನನ್ನು ನೋಡ್ತಾ ಆ ನೋವನ್ನ ಮರಿತಾ ಇದ್ಲು. ಹೀಗೆ ಒಂದಿನ ಬಡ್ಡಿ ಧರ್ಮಣ್ಣನ ಕಾಲಿಗೆ ಬಿದ್ದು ನನ್ನ ಹೆಂಡತಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಹೇಳಿ ಮನೆ ಪತ್ರನ ಅಡ ಇಟ್ಟು ಸಾಲ ಮಾಡ್ದ. ಅವನ ಅಡ್ದಲ್ಲಿ ಕೂತು ಚೆನ್ನಾಗಿ ಕುಡಿದು ಜೂಜಾಡಿ ಯಾವ ಚಿಂತೆನೂ ಇಲ್ಲದೆ ಮನೆಗೆ ಬಂದ. ಬಾಗಿಲು ತೆಗಿಯೇ, ಬಾಗಿಲು ತೆಗದೇ ಇದೆಯಾ? ಯಾವ ಹೆಂಡತಿ, ಯಾವ ಮಕ್ಕಳು, ಬದನೆಕಾಯಿ ಸಂಸಾರ. ಗಂಡ ಅನ್ನೋ ಭಯ ಹೆಂಡತಿಗಿಲ್ಲ, ಅಪ್ಪ ಅನ್ನೋ ಭಯ ಮಗನಿಗಿಲ್ಲ. ಇದೊಂದು ಸಂಸಾರನ? ಇದೊಂದು ಸಂಸಾರ ಅಂತೆ. ಈ ನನ್ನ ಮಗ ಬೇರೆ ಶಿವ ಪೂಜೆ ಮಧ್ಯೆ ಕರಡಿ ಬಿಟ್ಟಾಗೆ. ಬಿಟ್ಬಿಡಪ್ಪ. ಅಪ್ಪ ಎಲ್ಗಪ್ಪ ಎತ್ಕೊಂಡೋಗ್ತಿದ್ಯಾ? ಏಯ್, ಇಲ್ಲೇ ಬಿದ್ದಿರೋ ನಾಯಿ ನನ್ನ ಮಗನೇ. ಸೂರ್ಯ ಹುಟ್ಟಾಯ್ತು, ಭಿಕ್ಷೆ ಬೆಳ್ಳಿಲ್ಲ ಅಂದ್ರೆ ಕೂಳ್ ಸಿಗಲ್ಲ ನನ್ನ ಮಗನೇ. ನಡಿಯೋ, ನಡಿಯಲೇ, ನಡಿಯೋ, ಎತ್ಕೊಳ, ಎತ್ಕೊಳ, ನಡಿಯೋ. ಸಾಯಂಕಾಲ ಹೋಗಿ ಸ್ನಾನ ಮಾಡ್ಕೊಂಡು ಚೆನ್ನಾಗಿ ಬಿಟ್ಕೊಂಡು ಅವಳು ತಪ್ಕೊಂಡು ಮಲಿಕೊಂಡ್ಬಿಟ್ರೆ ಇಲ್ಲಿಂದ ಶುರು ಆಯಿತು ನನ್ನ ಜೀವನ ತೋಟ. ಪ್ರತಿದಿನ ನನಗೂ ನನ್ನ ತಾಯಿಗೂ ನಮ್ಮಪ್ಪ ಕೊಡ್ತಾ ಇದ್ದ ಹಿಂಸೆ ತಡೆಯೋಕ್ಕಾಗದೆ ಕೋಪದಲ್ಲಿ ಸಾಯಿಸ್ಬಿಟ್ಟೆ. ಆಮೇಲೆ ಅಪ್ಪನ ಸಾಯಿಸಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ಜೀವನ ಹುಡ್ಕೋವಾಗ ಧರ್ಮಣ್ಣ ಸಿಕ್ಕಿ ತಂದೆ ಪ್ರೀತಿ ಕೊಟ್ಟರು. ನಾನು ಅಂದರೆ ಅವ್ರಿಗೆ ತುಂಬ ಪ್ರಾಣ. ಬನ್ನಿ ಬೇಗ ಹೋಗಿ. ಏ ಕಂಚ, ಏನ ಮಾಡ್ತಿದ್ಯಾ ಅಲ್ಲಿ? ಹುಡುಗಿ ನೋಡ್ತಾ ಇದ್ರು ಸಪ್ರೇಟ್ ಹೇಳ್ಬೇಕಾ? ಹೋಗೋ. ನಮಸ್ಕಾರ ಸರ್.
ಇಲ್ಲಿ ನಮ್ಮ ಹುಡುಗರನ್ನೇನಾದ್ರು ನೋಡಿದ್ರ? ನಿಮ್ಮ ಹುಡುಗರು ML ಅನ್ಕೊಂಡ MP ಅನ್ಕೊಂಡ ಅಲ್ಲೆಲ್ಲ ಹೊಡೆದಾಡ್ಕೊಂಡು ಸಾಯ್ತಾ ಬಿದ್ದಿರ್ತಾರೆ. ಯಾಕೋ ಲೋಫರ್, ನಿಮ್ ಮನೇಲಿ ಅಕ್ಕ ತಂಗಿರಿಲ್ವಾ? ಇದೇನಾ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು? ಏನ್ ತಿಳ್ಕೊಂಡಿದ್ಯಾ ನೀನ್ ಹೆಣ್ಮಕ್ಳು ಅಂದ್ರೆ? ಮಖ ನೋಡು, ಕಳ್ಳನ್ ತರ ಇದ್ಯಾ. ರೋಡ್ ನಲ್ಲಿ ಯಾವ ಹೆಣ್ಮಕ್ಳು ಓಡಾಡೋಂಗಿಲ್ವಾ? ಏಯ್ ಏನೇ ನೀನು ಬಂದೆ ಕಪ್ಪಳು ಕೊಡ್ದ ನಿನ್ ಪಾಡ ನೀನ್ ಹೋಗ್ತಾ ಇದ್ಯಾ? ಏನ್ ಅನ್ಕೊಂಡ್ಬಿಡಿದ್ಯಾ ನೀನು? ಏನೋ ಲೇಗಿ ಅಂತ್ಯಾ? ನನ್ನ ನಿನ್ ಹೆಂಡತಿ ಅನ್ಕೊಂಡಿದ್ಯಾ? ನನ್ನ ಹೆಂಡತಿ ಆಗಿದ್ರೆ ಕೈ ಕಾಲ್ ಮುರಿದು ದೇವಸ್ಥಾನ ಮುಂದೆ ಕೂಡಿಸ್ತಾ ಇದ್ದೆ. ಏ ಬಾರೆ ಪದ್ದು, ಯಾಕ ಕಾಲ್ ಕಿರ್ಕೊಂಡ್ ಜಗಳ ಮಾಡ್ತೀಯ? ಬಾ ಪದ್ದು, ಯಾರೋ ಮಾಡಿದ ತಪ್ಪಿಗೆ ಇನ್ಯಾರ ಹತ್ರನ ಜಗಳ ಆಡ್ತೀಯಲ್ಲೇ? ಏನೇ ಮಾತಾಡ್ತಿದ್ಯಾ? ಹೌದು, ನಾನೇ ನೋಡ್ದೆ. ಹೋಗಿ ಹೋಗಿ ಆ ಸ್ಲಮ್ ಹುಡುಗರ ಹತ್ರ ಗಲಾಟೆ ಮಾಡ್ಕೊಂಡಿದ್ಯಲ್ಲ, ನಾಳೆ ಅವ್ರೇನಾದ್ರು ಸಿಕ್ಕರೆ ಸುಮ್ನೆ ಬಿಡ್ತಾರ ನಿನ್ನ? ಏನು ನಿನ್ ಮಗನ್ನ ಪೊಲೀಸ್ನವ್ರು ಹಿಡ್ಕೊಂಡಾದ್ರು ನಿನ್ ಗೊತ್ತಿಲ್ವಾ? ಏ ಮುದ್ಕಿ, ಅದನ್ನ ಊರೆಲ್ಲ ಕೇಳೋ ಹಂಗೆ ಡಂಗೂರ ಹೊಡ್ಕೊಂಡ್ ಬರ್ತೀಯಾ? ನನ್ ಮಗನ ಪೊಲೀಸ್ನವ್ರು ಎಳ್ಕೊಂಡ್ ಹೋಗೋದು ಹೊಸ ವಿಷಯ ಏನು? ಯಾರ್ದಾದ್ರೂ ಕೈಯೋ ಕಾಲೋ ಮುರಿದಿರ್ತಾನೆ, ಅದನ್ನ ಹೇಳಕ್ಕೆ ನಗರ ಆಡ್ಕೊಂಡ್ ಬಂದ್ಬಿಟ್ಯಾ? ಬಾಯಿ ಮುಚ್ಕೊಂಡ್ ಹೋಗು, ಇಲ್ಲ ಅಂದ್ರೆ ಎಣ್ಣೆ ತೆಗೆದು ಮುಖದ ಮೇಲೆ ಎಸಿತೀನಿ. ಆಗ ಇವನಿಂದ ನನ್ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಇನ್ಮೇಲೆ ಇವನ್ನ ನನ್ ಮಗನೇ ಅಲ್ಲ ಅನ್ಕೋಬೇಕು. ಅಂದ್ಕೊಳ್ಳೋದೇನು, ಅವನು ನನ್ನ ಮಗನೇ ಅಲ್ಲ. ಹುಡ್ಸಿದ ತಪ್ಪಿಗೆ 3 ಹೊತ್ತು ಕೂಳ್ ಹಾಕ್ತಾ ಇದ್ದೀನಿ. ದನ ತಿಂದಂಗ್ ತಿಂದು ಊರ್ನಲ್ಲಿ ನನ್ ಮಾನ ಮರ್ಯಾದೆ ಕಳೆದಾಗ್ಲೇ ನನ್ನ ಮಗ ಸತ್ತೋದ ಅನ್ಕೊಂಡೆ. ಮರುತ್ತೋಗಿ ನೆಮ್ಮದಿಯಾಗಿ ಗಂಜಿಗೋಸ್ಕರ ಬದುಕ್ತಾ ಇದ್ದೀನಿ. ಇಂಥ ಟೈಮ್ ನಲ್ಲಿ ಬಂದು ಅವನ ನೆನಪು ಮಾಡ್ತಾ ಇದ್ರಲ್ರಯ್ಯ. ನೀವಂತೂ ಮೋಟ್ ಬಿಡಿ ಸೇರ್ಕೊಂಡು ಬದುಕಿದ್ರಿ, ನಮ್ಮನ್ನಾದ್ರೂ ಬದುಕೋಕ್ ಬಿಡಿ. ಇನ್ನೊಂದ್ ಸಲ ಬಂದು ಅವನ ಬಗ್ಗೆ ನೀವು ಮಾತಾಡಿದ್ರೆ ಈ ಮಚ್ ತಗೊಂಡು ನಿಮ್ಮನ್ನ ಕತ್ತರಿಸಿ ಜೈಲ್ಗೆ ಹೋಗ್ಬಿಡ್ತೀನಿ. ಯಾವಾಗ್ಲೂ ಇದೇ ಆಗೋಯ್ತು ನಿಮ್ದು. ಎಲ್ಲಂದ್ರ ಜಗಳ ಆಡ್ಕೊಳ್ಳೋದು, ಯಾರಾದ್ರೂ ಕೈ ಕಾಲು ಮುರಿದು ಹಾಕೋದು, ನಮ್ಗೇನು ಕೆಲಸ ಇಲ್ಲೋಡ್ತಾರ ಇವ್ರನ್ನೆಲ್ಲ ಕರ್ಕೊಂಡು ಇಲ್ಲಿ ಕೂರ್ಸ್ಕೊಳ್ಳೋದು. FIR ಹಾಕೋಷ್ಟರಲ್ಲಿ ಯಾರಾದ್ರೂ ಖಾದಿ ಶರ್ಟ್ ಹಾಕಿರೋ ಫೋನ್ ಮಾಡಿಸಿ ದೊಡ್ಡ ಮಹಾರಾಜರ ತರ ಕರ್ಕೊಂಡು ಹೋಗೋದು. ಈ ಭಂಗಕ್ಕೆ ಪೊಲೀಸ್ ಕೆಲಸ ತಿಳ್ಕೊಬೇಕು ನಾವು. ತಿಮ್ಮಯ್ಯ, ಅವ್ರ ಹತ್ರ ಸೈನ್ ಹಾಕೊಂಡು ಬಿಟ್ಟು ಕಳ್ಸ, ಅವ್ರನ್ನ ಕರ್ಕೊಂಡು ಹೋಗಯ್ಯ. ಆಯ್ತು ಸ್ವಾಮಿ, ಇನ್ಮೇಲೆ ಅವ್ರ ಈ ತರ ಮಾಡದೇ ಇರೋಂಗೆ ನಾನ್ ನೋಡ್ಕೊಳ್ತೀನಿ. ಅಷ್ಟ್ ಮಾಡು. ಏಯ್, ಸೈನ್ ಹಾಕ್ಬಿಟ್ಟು ಆಚೆ ಬನ್ರ. ಲೇ ತಡಿಯಾ, ಏನ್ ನಿನ್ನ ಹೆಸರು? ಅಡ್ಡ ಹೆಸರು ಬೇಕಾ ಫುಲ್ ಹೆಸರು ಬೇಕಾ? ಏನ್ ಇವ್ನ್ ದೊಡ್ಡ ಡಬಲ್ ಇಂಜಿನು? ಪೂರ್ತಿ ಹೆಸರು ಹೇಳೋ. ಗಜೇಂದ್ರ. ಹುಟ್ಟಿಸ್ದ ನಿಲ್ವೋ? ಇಲ್ಲ, ಮಣ್ಣು ಹಾಕೊಂಡು 20 ವರ್ಷ ಆಯ್ತು. ಸೈನ್ ಮಾಡು. ಏಯ್ ನಮಸ್ಕಾರ ಸ್ವಾಮಿ. ಹಾ, ಏನ್ ನಿನ್ನ ಹೆಸರು? ನಮಸ್ಕಾರ ಸ್ವಾಮಿ. ನಿನ್ ನಮಸ್ಕಾರಕ್ಕೋಷ್ಟು ಬೆಂಕಿ ಯಾಕ? ಏನ ಹೆಸರು ನಿಂದು? ನೀವ್ ಮಾತ್ರ ಸಿಕ್ತಾಗಲ್ಲ ನಮ್ಮ ಹತ್ರ ನಮಸ್ಕಾರ ಹೊಡ್ಸ್ಕೊಂತೀರಾ, ನಾವ್ ಮಾತ್ರ ನಮಸ್ಕಾರ ಹೊಡ್ಸ್ಕೊಂಬಾರ್ದಾ? ಅದಕ್ಕೆ ನನ್ನ ಹೆಸರು ನಮಸ್ಕಾರ ಸ್ವಾಮಿ ಅಂತ ಇಟ್ಕೊಂಡಿದೀನಿ. ಏಯ್, ಮುಚ್ಕೊಂಡು ಸೈನ್ ಮಾಡು. ದೊಡ್ಡ ಬ್ರಿಲಿಯಂಟ್ ಇವನು. ನಾವು ಬ್ರಿಲಿಯಂಟ್ ಆಗ್ತೀವಿ ಸರ್. ಅಲ್ಲ ಸರ್? ಲೇ ಮಚ್ಚ, ನನ್ ಮಗ ನನ್ಗೆ 8 ಲಾಟಿ ಮುರಿದು ಅನ್ಕೊಣೋ. ನನಗೂ 10 ಲಾಟಿ ಮುರಿದ್ಬಿಟ್ನೋ. ಅವನೆಲ್ಲಾದ್ರೂ ಆಚೆ ಬರ್ತಾನಲ್ಲ, ಆಗ ನಾವೆಲ್ಲ ಸೇರ್ಕೊಂಡು ಅವನ್ ಕಾಲೇ ಮುರ್ಸಾಕ್ಬಿಡ ಕಣ. ನಿಮ್ ಯೋಗ್ತಗಷ್ಟ್ ಬೆಂಕಿ ಹಾಕ. ಅಲ್ರಲ್ಲಿ ಈಗ ತಾನೇ ಅವ್ರಿವ್ರ ಕೈ ಕಾಲು ಹಿಡಿದು ನಿಮ್ಮನ್ನ ಆಚೆ ಕರ್ಕೊಂಡ್ ಬರ್ತಾ ಇದೀನಿ. ಲೇ ಡುಮ್ಮ ಡಬ್ಬ ನನ್ ಮಗನೇ, ಅಷ್ಟು ಬೇಗ ನೀನು ಕಿರಿಕ್ ಬುದ್ದಿನ? ಲೇ ಬಂಗಾರಿ ತಂದ ಲೋ, ಏನೋ ಇದೆಲ್ಲ? ನೆಟ್ ಕಾಲೇಜ್ ಓದ್ವಾ, ಚೆನ್ನಾಗಿ ಓದಿದ್ವಾ, ಒಂದ್ ಕೆಲ್ಸ ಹಿಡಿದ್ವಾ, ಮದ್ವೆ ಮಾಡ್ಕೊಂಡ್ವಾ, ಮಕ್ಳಾಯ್ತಾ, ಆ ಮಕ್ಳು ದೊಡ್ಡವರಾದ್ರ, ಅವ್ರಿಗೆ ಮದ್ವೆ ಆಯ್ತಾ? ಲೇ, ಮಕ್ಳು ಮೊಮ್ಮಕ್ಕಳು ನೋಡಿ ಆನಂದ ಪಟ್ಟು ಶಿವ ಅಂತ ಮೇಲಕ್ಕೆ ಹೋಗೋದ್ ನೋಡ್ರು. ಯಾಕೋ ಬೇಕು ಪೊಲೀಸು, ಪೊಲೀಸ್ ಸ್ಟೇಷನ್, ಹೊಡ್ತ, ಇವೆಲ್ಲ ಯಾಕೆ ಬೇಕು ಹೇಳ್ರ? ನೋಡೋಣ, ನೀವ್ ಹೇಳೋದೆಲ್ಲ ಕೇಳೋಕ್ ಚೆನ್ನಾಗಿರುತ್ತೆ, ಅನುಭವ್ಸಕ್ಕಾಗಲ್ಲ. ಯಾಕೋ ಆಗಲ್ಲ? ಈ ಪ್ರಪಂಚದಲ್ಲಿ ಮೀಸ್ತಾ ಇರೋ ಗಂಡಸರಿಗೆಲ್ಲ ಮಕ್ಳಾಗುತ್ತೆ.
ಆದ್ರೆ ತಂದೆ ತಾಯಿಗೆ ಎಷ್ಟು ಜನ ಆಗಿದಾರೆ ಹೇಳಿ. ಸುಮ್ನೆ ಅರಿಕತೆ ಹೊಡಿಬೇಡಿ, ಹೋಗಿ ಬಂದ್ರಲ್ಲ. ಏಯ್ ಬಾ. ಎಷ್ಟು ದಿನ ಅಂತ ಹೀಗೆ ಒಡೆದಾಡ್ಕೊಂಡು ಪೊಲೀಸು ಗೀಲೀಸು ಅಂತ ಓಡಾಡ್ತಿರೋ. ದೇವ್ರ ದಯೆ, ಆ ಧರ್ಮಣ್ಣ ಇರೋದ್ರಿಂದ ಎಲ್ಲ ಸರಿ ಹೋಯ್ತು. ಇಲ್ಲ ಅಂದ್ರೆ ನಿಮ್ ಕತೆ ಏನಾಗಿರೋದು? ನೀನ್ ಚೆನ್ನಾಗ್ ಓದಿ ಒಳ್ಳೆ ಕೆಲ್ಸಕ್ ಸೇರ್ಕೊಂಡು ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋತೀಯಾ ಅನ್ಕೊಂಡೆ. ಎಲ್ಲ ನಿಮ್ಮ ಅಪ್ಪನ್ ತರಾನೇ. ಕೊಡು, ಯಾವಾಗ ನೋಡು ನಿನ್ ಗಂಡನ್ ಗೋಲ್ಸ್ಕೊಂಡೆ ಮಾತಾಡು. ನಮ್ಮನ್ನ ನಾವ್ ಹೆಂಗ್ ಕಾಪಾಡ್ಕೊಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಹೋಗ್ ಸುಮ್ನೆ. ಚೆನ್ನಾಗ್ ಗೊತ್ತು ನಿನ್ಗೆ. ಹಲೋ, ಒಂದ್ ನಿಮಿಷ, ಮಾವನೇ ಬಂದ್ರು. ಒಂದ್ ನಿಮಿಷ ಮಾವ ಬಂದ್ ಸ್ವಾಮಿ. ಹೇಳಿ ಸ್ವಾಮಿ, ನಾನೇ ಸಮಾಜ ಸೇವಕ ಸೋಮಶೇಖರ್ ಮಾತಾಡ್ತಿದ್ದೀನಿ. ನೋಡು ಸೋಮಣ್ಣ, ನಾನು ಮಿನಿಸ್ಟರ್ ಹತ್ರ ನಾಮಿನೇಷನ್ ಬಗ್ಗೆ ಮಾತಾಡಿದ್ದೀನಿ. ಅವರು ಭರವಸೆ ಕೊಟ್ಟಿದ್ದಾರೆ. ನೀನೇನ್ ತಲೆ ಕೆಡ್ಸ್ಕೋಬೇಡ ಸೋಮಣ್ಣ, ನಿನಗೆ ಸೀಟ್ ಸಿಗೋದು ಗ್ಯಾರಂಟಿ. ಅಷ್ಟ್ ಮಾಡಿ ಸ್ವಾಮಿ, ನಾನು ಪಾಲಿಟಿಕ್ಸ್ ನಾಗೆ ಯಾವ್ದಾರ ಪೋಸ್ಟ್ ತಗೊಂಡು ಸಮಾಜ ಸೇವೆ ಮಾಡ್ಬೇಕು ಅನ್ನೋದೇ ನನ್ನಲ್ಲಿರೋ ಆಸೆ. ಸರಿ 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 ಸೋಮಣ್ಣ, ಈಗ ನಾವಿಬ್ರು ಸೇರ್ಕೊಂಡು ಒಂದ್ಸಲ ಮಿನಿಸ್ಟರ್ ಹತ್ರ ಕೂತ್ಕೊಂಡು ಮಾತಾಡೋಣ. ಹಂಗೆ ಆಗ್ಲಿ ಸ್ವಾಮಿ, ನಾವು ಮತ್ತೆ ಮಾತಾಡವ. ಏನಮ್ಮ ಕಾಲೇಜ್ಗ? ಹೌದಪ್ಪ. ರಂಗ ಮಾವ, ಇವಳನ್ನ ಕಾಲೇಜಿಗೆ ಬಿಟ್ಬಾ. ಆಯ್ತು ಮಾವ. ನಾನ್ ತಪ್ಪಿಸ್ಕೊಂಡೆ, ಇಲ್ಲ ಅಂದ್ರೆ ನನ್ ಕತೆ ಏನಾಗಿರೋದು. ಯಾಕೆ ಅಷ್ಟೊಂದು ಖುಷಿ ಪಡ್ತೀಯಾ? ಪೊಲೀಸ್ನವರು ನಿನ್ನೆ ಹುಡುಕ್ತಾವ್ರೆ. ಲವ್, ಹಳೇದ್ನೆಲ್ಲ ಯಾಕೋ ನೆನ್ಸ್ಕೊಂತೀರಾ? ಇವತ್ ಸಾಯಂಕಾಲ ಪಿಕ್ಚರ್ ಹೋಗೋಣ. ಫಿಲ್ಮ್ಗ ಬಂಗಾರಿ ಮೈಸೂರು ಮಲ್ಲಿಗೆ ಹೋಗೋಣಮ್ಮ. ಕಾಡ್ ಕುದ್ರೆ ಬೇಡವಾ? ಮುಚ್ಚೋ ಬಾಯಿ ಸಾಕು, ನನ್ನ ಹತ್ರ ದುಡ್ಡಿಲ್ಲ. ಅಪ್ಪ, ಇವತ್ತು ನಮ್ ಗುರು ಪಿಕ್ಚರ್ ರಿಲೀಸ್ ಅಂತ ನಾನೇ ದುಡ್ಡು ತಂದಿದ್ದೀನಿ. ಖರ್ಚೆಲ್ಲ ನಮ್ ಬಂಗಾರ ಇದೇನೆ. ಹೂನಪ್ಪ. ಏನ್ ಮಾಮು, ಈ ಗೈಯಾಳನು ಇದೇ ಕಾಲೇಜಿಗೆ ಸೇರ್ಕೊಂಡಿರ್ಬೇಕು ಅನ್ಸುತ್ತೆ. ಏನೋ ಅವಳು ನಿನ್ನ ಅಂಗುರಾಯಿಸ್ತಾವಳೆ? ಯಾವ್ದಕ್ಕೋ ಇನ್ನೊಂದ್ಕೆನೆ ಜೋಪಾನ. ಮುಚ್ಕೊಂಡಿರಲೇ. ಜಾತ್ರೆಯಲ್ಲಿ ಮಾಡ್ದಂಗೆ ನಾನು ಇಲ್ಲೂ ಮಾಡಿದ್ರೆ ದೃಷ್ಟಿಗೊಮ್ಮೆ ತರ ಕಾಲೇಜ್ ಗೋಡೆ ಗಂಟಿಸ್ಬಿಡ್ತೀನಿ. ಅಂಟಿಸ್ತೀಯ ಅವಳು ನಿಂಗ್ ಅಂಟಿಸ್ತಾ ಇರ್ತಾರ ನೋಡ್ಕೋ. ಬಾರ ಅಲ್ಲೇ, ಕ್ಲಾಸ್ ಟೈಮ್ ಆಯ್ತು. ಜಾಗತೀಕರಣ ಮತ್ತು ತಂತ್ರಜ್ಞಾನದಿಂದ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಹಾಳಾಗುತ್ತಿದೆ. ಆದರೆ ನಮ್ಮ ಕವಿಗಳು ಮತ್ತು ಗಡವಾ ಹೇಳಯ್ಯ ಮೇಲೆ. ಕಾಲೇಜಿಗೆ ಬಂದ್ 1 ಗಂಟೆನೂ ಆಗ್ಲಿಲ್ಲ, ಆಗ್ಲೇ ಹುಡುಗರ ಕಣ್ ಸನ್ನೆ ಬಾಯಿ ಸನ್ನೆ ಮಾಡಿ ಡಿಸ್ಟರ್ಬ್ ಮಾಡ್ತೀಯ. ನಾನ್ ಸೆನ್ಸ್. ಹಾಗಾದ್ರೆ 1 ವಾರ ಆದ್ಮೇಲೆ ಮಾಡೋಣ ಸರ್. ಏನು ನನ್ನ ಹತ್ರನೇ ತರಲೆ ಬುದ್ಧಿ ತೋರಿಸ್ತಾ ಇದೀಯಾ? ನಾನ್ ಯಾರು ಅಂತ ಗೊತ್ತಾ? ಡಿಸಿಪ್ಲಿನ್ ಕೆಂಪಯ್ಯ. ರೂಲ್ಸು ರೆಗ್ಯುಲೇಷನ್ ಡಿಸಿಪ್ಲಿನ್ಗೆ ಬೆಲೆ ಕೊಡೋನು. ನನ್ನ ಹೆಸರು ಹೇಳಿದ್ರೆ ಇಡೀ ಕಾಲೇಜ್ ಗಡ 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 ಅಂತ ನಡ್ಗುತ್ತೆ ಗೊತ್ತಾ? ಸರ್, ಅದೇನ್ ಪ್ರಶ್ನೆ ಅಂತ ನನ್ನ ಕೇಳಿ ಸರ್, ನಾನು ಉತ್ತರ ಹೇಳ್ತೀನಿ. ಏನು? ನಾನು ಇವನಿಗೆ ಬೈತಾ ಇದ್ದೀನಿ, ಅದು ನಿನಗ್ ಪ್ರಶ್ನೆ ಕೇಳೋ ಹಾಗಿದ್ಯಾ? ಸರ್ ಪಾಪ ಸರ್, ಅವನು ಕಿವಿ ಕೇಳ್ಸಲ್ಲ. ಗುಲ್ಡು ನಾಕೊಳ್ಳೋ. ಏನು ಇವನಿಗೆ ಕಿವಿ ಕೇಳಿಸಲ್ವಾ? ಕೇಳ್ಸಲ್ಲ ಸರ್. ಸರಿ ಹೋಯ್ತು. ಅಯ್ಯೋ ಪಾಪ, ಎಲ್ಲ ಸರಿಯಾಗಿರೋರಿಗೆ ಹೇಳಿದ ಪಾಠ ಅರ್ಥ ಆಗೋಲ್ಲ. ಇನ್ ಇವನ್ನ ಆ ಪಾಂಡುರಂಗನೇ ಕಾಪಾಡ್ಬೇಕು. ಏನಯ್ಯ ನಿನ್ನ ಹೆಸರು? ಸ್ವಲ್ಪ ಮೆತ್ತ ಕೇಳಿ ಸರ್, ನನಗೂ ಕಿವಿ ಕೇಳಿಸುತ್ತೆ. ಕರ್ಣ ಅಂತ ನನ್ನ ಹೆಸರು. ಹೆಸರಿಗೆ ಸರಿಯಾಗಿ ಕಿವಿ ಇಟ್ಕೊಂಡು ತಮಟೆ ದಾನ ಮಾಡ್ಬಿಟ್ಯಾ? ಕೂತ್ಕೋ. ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಆಗ್ಲೇ ಹೇಳಿದ್ದೀನಿ, ನನ್ನ ಮಾತನ್ನ ಗಮನ ಇಟ್ಟು ಕೇಳಿ. ನಾನು ಡಿಸಿಪ್ಲಿನ್ ಕೆಂಪಯ್ಯ. ಎಲ್ರು ಟೈಮಿಗೆ ಸರಿಯಾಗಿ ಕ್ಲಾಸಿಗೆ ಬರಬೇಕು. ಕ್ಲಾಸ್ ಮುಗಿಸ್ಕೊಂಡು ತೆಪ್ಪಗೆ ಹೊರಗಡೆ ಹೋಗ್ಬೇಕು. ಕ್ಲಾಸ್ ನಲ್ಲಿ ಏನಾದ್ರು ಕಮಕ್ ಕಿಮಕ್ ಮಾಡಿದ್ರು ಬಾಲ ಕಟ್ ಮಾಡ್ಬಿಡ್ತೀನಿ. ಹುಷಾರ್. ನನ್ ಗಂಡ ಬದುಕಿರೋವರೆಗೂ ದುಡ್ದು ದಾರೆ ಎರೆದಾಯ್ತು. ಮಗ ವಯಸ್ಸಿಗೆ ಬಂದ್ಮೇಲೂ ಈ ರಾಮಾಯಣ ತಪ್ಪಿದ್ದಲ್ಲ. ಅಪ್ಪನಂತೆ ಮಗ
ನಾನು ಹೊಟ್ಟೆ ಬಟ್ಟೆ ಕಟ್ಟಿ 4 ಕಾಸು ಕೂಡಾಕೋದು. ಅದನ್ನ ಮಗ ಅನ್ನಿಸ್ಕೊಂಡವನು ಹಾಳು ಮಾಡಿ ನನ್ ಮನೇನ ಸರ್ವನಾಶ ಮಾಡಕ್ ಕಾಯ್ಕೊಂಡವನೆ. ಏಯ್ ಯಾವಾಗ ನೋಡ್ರು ವಟ ವಟ ಅಂತ ಇರ್ತೀಯ. ನಾನೇ ಎತ್ಕೊಂಡಿದ್ದು ಏನಿವಾಗ? ಅಯ್ಯೋ ಪಾಪಿ, ತಪ್ಪು ಮಾಡಿದ್ದು ಅಲ್ದೆ ನನ್ನೇ ಬೈತೀಯಾ? ನಿನ್ನಂತ ಮಗ ಬದುಕಿರೋದಕ್ಕಿಂತ ಸಾಯೋದೇ ವಾಸಿ. ಸತ್ತೋಗೋ ಸತ್ತೋಗೋ ನೀನು, ಸತ್ತೋಗೋ ಸತ್ತೋಗೋ. ಅಯ್ಯೋ ದೇವ್ರೆ, ನನ್ನನ್ನು ಯಾಕಾದ್ರೂ ಬದುಕಿಸಿದೀಯಪ್ಪ. ಹೊಟ್ಟೆ ತುಂಬಾ ಹಸಿತಾ ಇತ್ತು, ಹಸು ತಡೆಯೋಕೆ ಆಗ್ತಾ ಇರ್ಲಿಲ್ಲ. ಅಮ್ಮನ ಮೇಲಿನ ಕೋಪನ ಅನ್ನದ ಮೇಲೆ ತೋರಿಸ್ತಾರೇನೋ ಹುಚ್ಚ. ಚೆನ್ನಾಗಿದ್ಯಾ? ಮಿಂಟಿಂಡ ನಾನ್ ತಿಂತೀನೇನೋ ನಿನಗ್ ಕೊಡ್ದೆ. ತಿನ್ನು. हेलो, कौन बात कर रहा है? अमिताभ बच्चन का मैनेजर। अमिताभ बच्चन को फोन दे यार, फोन दे डायरेक्टर बात कर रहा हूँ, डायरेक्ट स्पीकिंग। अमिताभ बच्चन को फोन दे यार, दे यार। अमिताभ बच्चन जी, मैं सारी दुबई डायरेक्टर बात कर रहा हूँ। क्या जी, दुबई में मैं बड़ा डायरेक्टर। ಯಾರು? ಅಯ್ಯೋ ಅವ್ನು ಯಾರೋ ಸಿನಿಮಾ ಡೈರೆಕ್ಟರ್ ಅಂತೆ. ದುಬೈನಿಂದ ಬಂದು ನಿನ್ನೆಯಿಂದ ಊರಲ್ಲಿರೋರ್ಗೆಲ್ಲ ಬೇಜಾನ್ ತಲೆ ತಿಂತವನೆ. वन सेकेंड, मैं दुबई डायरेक्टर हूँ। वो क्या है, मैं नया फिल्म लोकेशन लिख रही है, मल्लिकापुर आ गया हूँ। हाँ जी, आपका डेट चाहिए, आपका रेम्यूनरेशन एड्रेस चाहिए, बॉम्बे आ जाऊंगा मैं। हाँ जी, एड्रेस लिखो। मिल गया एक मिनट, लेन में ऐसे मिल गया, पेपर मिल गया, पेपर। एक मिनट है, पेपर मिल गया। पेन कहाँ है? पेन इधर है जी, मिल गया जी। हाँ, एड्रेस बोलिए। क्या 10th क्लास केंगेरी मेन रोड बॉम्बे? ओके, थैंक यू जी। क्या बोलिए? हीरोइन फिक्स हो गया। वो शकीला स्वीट 16 है, वो गोरा है, लक चलेगा। बहुत अच्छा अजय। अब मैं आपको एडवांस भेजेंगे। एडवांस कितना आपको एडवांस चाहिए? 1 करोड़ 2 करोड़ मैं कल आपको एडवांस भेजूंगा। ಯಾರೇ ನೀನು? ಅಮಿತಾಬ್ ಬಚ್ಚನ್ ಹತ್ರ ಸಿನಿಮಾ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರೆ ಯೂಸ್ಲೆಸ್ ಫೆಲೋ, ಸ್ಟೂಪಿಡ್, ನಾನ್ಸೆನ್ಸ್, ಲೋಕಲ್ ಬೆಗ್ ಯು ಮಿಸ್ಟರ್, ಹೊಡಿತೀನಿ ಅಂತ ಹೇಳಲೇ ಇಲ್ಲ, ಹಂಗೆ ಹೊಡೆದು ಬಿಡ್ತೀಯಾ? ಏನು ಡೈರೆಕ್ಟರ್ ಅಂತ ಸುಮ್ಮನಿದ್ದೀನಿ, ಚಿಕ್ಕಡು ರೋಲಿ ಬಿಡಿ. ಯಾಕೆ ಹತ್ರ ಬರ್ತೀಯಾ? ಏನ ಮಾಡ್ತಾ ಇದ್ದೆ? ದೂರ ನಿಂತ್ಕೊಂಡು ಮಾತಾಡು. ನೋ ಮ್ಯಾನ್ ಹ್ಯಾಂಡ್ಲಿಂಗ್ ಪ್ಲೀಸ್. ಮಾತಲ್ಲಿ ಬೇಕಿತ್ತ ನನಗಿದೆಲ್ಲ. ಬೆಳಗ್ಗೆ ಯಾರ ಮುಖ ಸರಿ ಬರ್ತಾ ಈ ಕಡೆ. ಬುದ್ಧಿ ಇರೋನ್ ಯಾವನಾರು ಬರ್ತೇನೆ ಏರಿಯಾ ಕಡೆ. ನುಡಿಯಲಿನಲ್ಲೇ ತಿಳಿಸೆಯ ನಿನ್ನ ಬಿಡೆಯೋ ಎಂದಿಗೂ, ನೀ ನನ್ನ ಜೀವ ಎಂದಿಗೂ. ಈ ಕಪ್ಪಿ ಸೈನ್ಯ ಬಂತು ನೋಡೆ. ಏನೇ ಕಿಸಿತಾ ಇದ್ಯಾ? ನಾನೇನ್ ಜೋಕರ್ ತರ ಕಾಣಿಸ್ತಾ ಇದೀನ? ಏನು ಹುಡುಗಿ ಅಂತ ಸುಮ್ನೆ ಇದ್ರೆ ಜಾಸ್ತಿ ಆಯ್ತು ನಿಂದು. ಏನೋ ಏನೇ ಗಿನೇ ಅಂತ್ಯಾ? ನಾನನ್ನೇ ನಿನ್ ಹೆಂಡತಿ ಅನ್ಕೊಂಡಿದ್ಯಾ?
ಮರ್ಯಾದೆ ಕೊಟ್ಟು ಮಾತಾಡೋ. ಮರ್ಯಾದೆ ಕೊಟ್ಟು ಮಾತಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಸ್ಟೂಪಿಡ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಇದೇನ್ ಕ್ಲಾಸ್ ರೂಮ್ ಅನ್ಕೊಂಡಿದ್ರಾ ಇಲ್ಲ ಕಲಾಸಿಪಲ್ ಮಾರ್ಕೆಟ್ ಅನ್ಕೊಂಡಿದ್ರಾ? ರೇ ಮಿಸ್ಟರ್, ನೀನ್ ಕಾಲೇಜಿಗೆ ಬರೋದು ಓದೋದಕ್ಕ ಇಲ್ಲ ಹುಡುಗರ ಜೊತೆ ಜಗಳ ಆಡೋದಕ್ಕ? ಸರ್ ಅವಳೇ ಸರ್ ಕಿಂಡಲ್ ಮಾಡಿದ್ದು. ಲೋ ಮುಚ್ಚಯ್ಯ ಬಾಯಿ. ಕಾಲೇಜ್ನಲ್ಲಿ ಕೊಡೋ ಬಿಟ್ಟಿ ಸೀಟು, ಸರ್ಕಾರದವ್ರು ಕೊಡೋ ಸ್ಟೈಫಂಡ್ ಹಣವನ್ನ ತಿಂದು ಕೊಬ್ಬ ಹೋಗ್ಬಿಟ್ಟಿದ್ಯಾ ನೀನು. ಮನೇಲಿ ತಂದೆ ತಾಯಿಂದ್ರು ನನ್ನ ಮಗ ಚೆನ್ನಾಗಿರ್ಲಿ ಚೆನ್ನಾಗಿ ಓದ್ಲಿ ಅಂತ ಕಷ್ಟಪಟ್ಟು ದುಡ್ದು 3 ಹೊತ್ತು ಕೂಳು ಹಾಕ್ತಾರೆ. ದನ ತಿಂದಾಗ ತಿಂದು ಇಲ್ಲಿ ಬಂದ್ ನಮ್ ತಲೆ ತಿಂತೀರಾ? ನೋಡ ಇಲ್ಲಿ, ಇದೇನ್ ಪುಸ್ತಕನೇನು? ಬೀದಿನಲ್ಲಿ ಪೇಪರ್ ಆಯರು ಪೇಪರ್ನ ಚೆನ್ನಾಗಿ ಜೋಡಿಸಿಟ್ಕೊಂಡಿರ್ತಾರೆ. ನೀ ನೋಡು, ಸೂಜಿ ದಾರ ಪೋಣಿಸ್ಕೊಂಡು ಹುಲ್ಕೊಂಡ್ ಬಂದಿದ್ಯಾ. ಯಾಕೆ ಸರ್, ಬಡವ್ರ ಮಕ್ಳು ಯಾರು ಓದ್ಬಾರ್ದು ಅಂತ ರೂಲ್ಸ್ ಇದೆ? ಬಡವ ನೀ ಮಡಗ್ದಂಗಿರೋ ಅಂತ ನಾಲ್ಕ ಸಂಪಾದನೆ ಮಾಡಿ ತಂದೆ ತಾಯಿ ಕೂಳು ಹಾಕೋದ್ ಬಿಟ್ಟು ಇಲ್ಲಿ ಬಂದ್ ನನ್ ರೂಲ್ಸ್ ಮಾತಾಡ್ತಾ ಇದ್ಯಾ? ಎಷ್ಟೋ ಧೈರ್ಯ ನಿನ್ಗೆ? ಗೆಟ್ ಔಟ್ ಫ್ರಮ್ ದಿಸ್ ಕ್ಲಾಸ್. ಏನ್ ಮಾಮ್, ಇನ್ನೂ ಅದೇ ತಲೆ ಬಿಸಿಲು ಯಾಕಿದ್ಯಾ? ಬಿಟ್ಟಾಕೋ. ಹೆಂಗೋ ಬಿಟ್ಟಾಕಾಗತ್ತೆ? ಹೆಂಗ್ ಬಿಟ್ಟಾಕ್ತ್ಯಾ? ಹಳೆ ಬಟ್ಟೆ ಅರ್ಕಲ್ ಪುಸ್ತಕ ಇಟ್ಕೊಂಡವ್ರು ಯಾರು ಓದ್ ಪಾಸ್ ಆಗ್ಲೇ ಇಲ್ವಾ? ಎಷ್ಟು ಜನ ಗೌರ್ಮೆಂಟ್ ಅವ್ರು ಕೊಡೋ ಸ್ಕಾಲರ್ಶಿಪ್ ಅಲ್ಲಿ ಓದ್ತಾ ಇಲ್ಲ? ಎಷ್ಟು ಜನ ಮನೆಯಲ್ಲದೆ ಬೀದಿ ದಿಪ್ಪದ ಕೆಳಗೆ ಕುತ್ಕೊಂಡು ಓದವ್ರೆ. ಎಷ್ಟು ಕೀಳಾಗಿ ಮಾತಾಡ್ತಾನೆ ಮಚ್ಚ ಅವನು. ಎಲ್ಲ ನೀನ್ ಹುಡ್ಕದ್ ಮಾಮು? ತಗೋ ಬುಕ್ಕು. ಏನು, ಎಲ್ಲಿಂದನೋ ಬಂತು ನಿಂಗೆ ಹೊಸ ಬುಕ್ಕು? ಎಲ್ಲಿಂದನೋ ಬಂದಿಲ್ಲ. ನಿನ್ ವಿಲನ್ ಇದ್ದಾಳಲ್ಲ ಪದ್ಮ, ಅವಳು ನಿನಗ್ ಕೊಡು ಅಂತ ಕೊಟ್ಟಿದ್ದಾಳೆ. ಏ ಮಾಮು, ಎಲ್ಲಾ ಪೇಜು ಕರೆಕ್ಟ್ ಆಗಿದೆ ನೋಡ್ಕೊಳೋ. ಲವ್ ಲೆಟರ್ ಅನ್ನೋದು ಇದೇನು ಅಂತ. ನನ್ ಮಗನೇ ಬಿಟ್ಟ ಅಂದ್ರೆ ನೀನ್ ಯಾಕೋ ತಗೊಂಬಂದೆ? ಅವ್ಳು ಕೊಟ್ಟ ತಕ್ಷಣ ಅವಳ ಮಕ್ಕದ ಮೇಲೆ ಬಿಸಾಕ್ ಬರಕ್ ಆಗ್ತಿರ್ಲಿಲ್ವ ನಿಂಗೆ? ಪದ್ದು, ಅಲ್ ನೋಡೆ, ನೀನ್ ಬುಕ್ ಕೊಟ್ಟಿದ ತಕ್ಷಣ ಹಿಂದೆನೆ ಹೇಗ್ ಜೊಲ್ ಸುರ್ಸ್ಕೊಂಡ್ ಬರ್ತಾ ಇದಾನೆ. ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೋತಿಯಾ? ಇವತ್ತು ಕಾಲೇಜಲ್ಲಿ ನಡೆದ ಇನ್ಸಿಡೆಂಟ್ ನೆನ್ಸ್ಕೊಂಡ್ರೆ ಪದ್ದು ಅವ್ನು ನಿನ್ನ ಎಲ್ಲೂ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ಏ, ಏನು ಮಾತಾಡ್ಬೇಡ, ಸೈಲೆಂಟ್ ಆಗಿ ಹೋಗೋಣ. ಹೇ, ಅವನ್ನ ನೋಡ್ತಾ ಇದ್ರೆ ಗ್ಯಾರಂಟಿ ರೋಡಲ್ಲ ಅಡ್ಡ ಹಾಕೋ ತರ ಇದೆ. ಯಾರಾದ್ರೂ ನೋಡಿದ್ರೆ ಏನ್ ಗತಿ? ನಾನ್ ಬರ್ತೀನಿ. ನಾನು ಬರ್ತೀನಿ. ಬರ್ತಾನ ಇಲ್ವಾ? ಬರ್ಲಿ ಬಿಡು, ನನಗೇನ್ ಭಯ. ನಾನ್ ಯಾಕೆ ಅವ್ನ್ ಹೆದರ್ಲಿ? ಏಯ್, ಏನ್ ಅನ್ಕೊಂಡಿದ್ಯಾ ನೀನ್? ನನ್ನ ಚಪ್ಪರ್ ನನ್ ಮಗ ಅನ್ಕೊಂಡಿದ್ಯಾ? ಬೇವರ್ಸಿ ನನ್ ಮಗ ಅನ್ಕೊಂಡಿದ್ಯಾ? ನಿನ್ ಪುಸ್ತಕ ಕೊಟ್ಟ ತಕ್ಷಣ ನಿನ್ನೆ ಜೊಲ್ಸಿಸ್ಕೊಂಡ್ ಬರ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ? ಅವತ್ ನೋಡಿದ್ರೆ ಜಾತ್ರೆಯಲ್ಲಿ ಎಲ್ಲಾರ ಮುಂದೆ ಒಂದ್ ಕಪಾಳು ಕೊಡದೆ, ಮನೇಲಿರೋರ್ನೆಲ್ಲ ಬೀದಿಗೆ ಹೇಳ್ದೆ. ಇಷ್ಟ ಬಂದಂಗ್ ನೋಡೋದು, ಇಷ್ಟ ಬಂದಂಗ್ ರೇಗ್ಸೋದು, ಏನೇ ಅನ್ಕೊಂಡಿದ್ಯಾ ನಾನಂದ್ರೆ? ಹಾ ಲೇ ಬಿತ್ರಿ, ಈ ಡ್ರಾಮಾ ಎಲ್ಲ ನನ್ನ ಹತ್ರ ಆಡ್ಬೇಡ, ಬೇರೆ ಯಾವನ ಹತ್ರ ಆದ್ರೂ ಇಟ್ಕೋ. ನಾನು ಬಡವನೇ ಇರ್ಬೋದು, ಗುಣದಲ್ಲಿ ಶ್ರೀಮಂತ ಕಣೆ. ಕೈ ನೋಡು, ಗುದ್ದ ಅಂದ್ರೆ ಮಕ ಮುದ್ದೆ ಆಗ್ಬಿಡ್ಬೇಕು. ನೋಡಕ್ ಅಂದ ಚಂದ ಇದ್ರೆ ಸಾಲ್ದು, ಅದಕ್ ತಕ್ಕಂತೆ ಹೆಣ್ತಾನ ಇರ್ಬೇಕು. ಇನ್ನೊಂದ್ಸಲ ನೋಡೋದಾಗ್ಲಿ ರೇಗ್ಸೋದಾಗ್ಲಿ ಉಚಿತರ ಅದು ಇದು ತಂದ್ಕೊಡೋದ್ ಮಾಡ್ದೆ ಹಾಕ್ಬಿಡ್ತೀನಿ. ಒಂದೇ ಎಟ್ಟು ತಲೆ 2 ಒಳ ಬಿಡ್ಬೇಕು. ಹೌದು, ನನಗ್ ಹುಚ್ಚೆ. ದಿನ ನಿನ್ನ ಒಂದ್ಸಲನಾದ್ರೂ ನೋಡೋ ಹುಚ್ಚು. ನಾನ್ ರೇಗ್ಸಿ ನಿನ್ ಜೊತೆ ಮಾತಾಡ್ಸೋ ಹುಚ್ಚು. ನಾನ್ ನಿನ್ನ ನೋಡ್ದಾಗ ನೀನು ನನ್ನ ನೋಡ್ಲಿ ಅನ್ನೋ ಹುಚ್ಚು. ಯಾಕೆಂದ್ರೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಿನ್ ಹೃದಯದಲ್ಲಿ ನಾನಿದ್ದೀನಿ. ನಿನ್ ಹೃದಯ ಮುಟ್ ನೋಡ್ಕೊ. ಹೇ ಕೊಳ್ಕ, ನನ್ ಮನ್ಸೇ ನಿನಗ್ ಕೊಟ್ಟಿದ್ದೀನಿ ಅಂದ್ಮೇಲೆ ಇನ್ ಪುಸ್ತಕ ಕೊಡೋದ್ರಲ್ಲಿ ಏನ್ ತಪ್ಪು?
ನೀನ್ ನನ್ನ ಬಜಾರಿ ಅಂದೆ ಅಲ್ಲ? ಹೌದು, ನಾನ್ ಬಜಾರಿನೇ. ಈ ಬಜಾರಿ ಯಾವತ್ತಿದ್ರು ಈ ಬಂಗಾರಿಗೇನೆ. ಬತ್ತಾ ಬತ್ತಾ ಎಣ್ಣೆ ಸೋಪು ಖರ್ಚು ಜಾಸ್ತಿ ಆಗ್ತಾ ಇದೆ. ಏನೋ ಇದು ತಿಗಣೆ ಸಾಯಿಸೋ ಔಷಧಿ ಇದ್ದಂಗೈತೆ. ನಿನಗೇನಾಯ್ತೋ ವಿಷ ಕುಡಿಯೋ ಅಂತದ್ದು? ಸುಮಿತ್ರಾ, ಅದಕ್ಕೆ ಹೇಳೋದು ನಿನ್ಗೆ ಜನರಲ್ ನಾಲೆಜ್ ಇಲ್ಲ ಅಂತ. ಇದು ತಿಗಣೆ ಸಾಯಿಸೋ ಔಷಧಿ ಅಲ್ಲ. ಹುಡುಗರು ಹಾಕೊಂತಾರಲ್ಲ ಡಿಯೋಡೆಂಟ್ ಸ್ಪ್ರೇ, ನೀನು ಹಾಕೋಬೇಕಾರೆ. ಬೇಡ ಬೇಡ, ನೋಡಕ್ಕೆ ಮೆಟಾಸಿಡ್ ಬಾಟ್ಲ್ ಇದ್ದಂಗೈತೆ. ಡಾರ್ಲಿಂಗ್, ನಿನ್ಗೆ ಸುಣ್ಣದ ನೀರು ಹಾಲು ಎರಡು ಒಂದೇ ತರ ಕಾಣಿಸುತ್ತೆ. ಸುಮ್ನೆ ಹೋಗ್ತೀಯಾ? ಬರ್ತಾ ಬರ್ತಾ ನನ್ ಬಂಗಾರಿ ಬೆಳ್ಳಗಾಗ್ತಾ ಇದ್ದಾನೆ. ಅಣ್ಣ ಎಲೆಕ್ಷನ್ ನಿಂತವನೆ, ಫಂಡ್ ಕಲೆಕ್ಟ್ ಮಾಡ್ತಾ ಇದೀವಿ. ಕೊಡಲೇ ಅಣ್ಣ, ವ್ಯಾಪಾರ ಇಲ್ಲ ಅಣ್ಣ. ವ್ಯಾಪಾರ ಇಲ್ಲ? ಎತ್ತ 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 ಎತ್ತಲೇ ಅಣ್ಣ ಅಣ್ಣ. ಅಣ್ಣ ಎಲೆಕ್ಷನ್ ನಿಂತವನೆ, ಫಂಡ್ ಕಲೆಕ್ಟ್ ಮಾಡ್ತಾ ಇದೀವಿ. ಅಣ್ಣ ಎಲೆಕ್ಷನ್ ನಿಂತವ್ರು, ಫಂಡ್ ಕಲೆಕ್ಟ್ ಮಾಡ್ತಾ ಇದೀವಿ. ಅಣ್ಣ ಎಲೆಕ್ಷನ್ ನಿಂತವ್ರು, ಫಂಡ್ ಕಲೆಕ್ಟ್ ಮಾಡ್ತಾ ಇದೀವೋ. ಏ ಬಂಗಾರಿ, ಇಲ್ಲಿ ಯಾರೋ ಭಿಕ್ಷುಕರು ಬಂದವ್ರೆ, ಚಿಲ್ರೆ ಯಾಕೆ ಕಳ್ಸು. ನಮ್ಮನ್ನ ನೋಡಿದ್ರೆ ಚಿಲ್ಡ್ರೆ ನನ್ನ ಮಕ್ಕಳ ತರ ಕಾಣ್ತೀವೇನೋ. ಭಿಕ್ಷುಕದವ್ರು ವಾಸಿ. ಅಣ್ಣ ಹೊಟ್ಟೆಗಿಲ್ಲ, ಏನಾದ್ರೂ ಧರ್ಮ ಮಾಡಿ ಅಂತ ಮರ್ಯಾದೆಯಿಂದ ಕೇಳ್ತಾರೆ. ಆದ್ರೆ ನೀವ್ ನನ್ ಮಕ್ಕಳ್ರು ಮುಂಜಿ ಮದುವೆ ಹುಟ್ಟು ಸಾವು ಎಲ್ಲದಕ್ಕೂ ವಸೂಲ್ ಮಾಡ್ತಿರಲ್ರು ನೀವು. ಈಗ MLA ಆಗೋದಕ್ಕೆ ವಸೂಲಿಗೆ ಬಂದಿದ್ದೀರಾ ನೀವು. ಚಿಲ್ಡ್ರೆ ನನ್ ಮಕ್ಕಳದ್ದು ಇನ್ನೇನ್ರು? ಯಾರ ಹತ್ರ ಮಾತಾಡ್ತಾ ಇದೀನಿ ಅಂತ ಗೊತ್ತಾ? ಬಂಗ್ಸ್ವಾಮಿ ತಮ್ಮ. ಓಹೋ, ನಿನಗ ಅಂಗಡಿ ನಡ್ಸಕ್ಕೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿರ್ಬೋದು,
ಅದು ಬರೀ ಡಮ್ಮಿ. ಈ ಏರಿಯಾಲ್ ಅಂಗಡಿ ನಡೆಸ್ಬೇಕು ಅಂದ್ರೆ ನಮ್ಮ ಅಣ್ಣನ್ ಪರ್ಮಿಷನ್ ಬೇಕು, ಗೊತ್ತೇನಾ? ಗುದ್ದಾಡಿದ್ರೆ ಗಂಡ ತಾಯಿಯವ್ರ ಜೊತೆ ಗುದ್ದಾಡು. ಈ ಸಗಣಿ ಎತ್ತೋರ ಹತ್ರ ಯಾಕೆ ಯಾರ ಹತ್ರ ಮಾತಾಡ್ತಾ ಇದೀಯಾ? ನಮ್ಮಪ್ಪ ಯಾರೋ ನಿಮ್ಮ ಅಣ್ಣ ಬೇವರ್ಸಿಂದ ನಮ್ಗ ಬಡವ್ರ ರಕ್ತ ಇರಿ ಎಲೆಕ್ಷನ್ ನಿಂತ್ಕೊಳ್ಳಕ್ ಭಿಕ್ಷೆ ಬಿಡ್ಕೊಂಬಂತ ಕಲ್ಸವ್ನೆ. ಅವನ್ ಬಗ್ಗೆ ಬಂದಿಲ್ ಬಿಲ್ಡಪ್ ಕೊಡ್ತಾ ಇದ್ಯಾ? ಲೇ ಇವನ್ರೆ, ನಿಮ್ಮ ಅಣ್ಣನ್ ತರ ಸೇವಾ ಸಾರಾಯಿ ಕೊಟ್ಟು ಸಾಕಿಲ್ಲ. ನಮ್ಮಪ್ಪ ತನ್ನ ಕೊಟ್ಟು ಮಗನ್ ತರ ಸಾಕಿದ್ದಾರೆ. ನಾನು ಬದುಕಿರೋವರೆಗೂ ನಮ್ಮ ಅಪ್ಪನ ಮೇಲೆ ಅವನನ್ನ ಕೈ ಹಿಡಿ ನೋಡ್ತೀನಿ. ನಮ್ ತಾಯಣಗೂ ಇವತ್ತು ನಮ್ ಟೈಮ್ ಚೆನ್ನಾಗಿಲ್ಲ. ಇವತ್ ಬೇಡ, ಬಾರಣ. ಹೊಟ್ಟೆಲ್ ಹುಟ್ಟಿದ ಮಗ ಇದ್ದಿದ್ರೆ ಅಪ್ಪನ್ ಸಪೋರ್ಟ್ ಮಾಡಿ ಈ ತರ ಮಾತಾಡ್ತಾ ಇದ್ನೋ ಇಲ್ವೋ? ನೀನ್ ಮಾತಾಡ್ಬಿಟ್ಟೆ. ನೀನ್ 3 ವರ್ಷ ಚೆನ್ನಾಗಿರ್ಬೇಕು. ಬಿಡಲ್ಲ, ಬಿಡ 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 ಬಿಡ. ನನ್ ಗೊತ್ತು ಕಣ, ದುಬೈಯಿಂದ ಬಂದಿರೋ ಡೈರೆಕ್ಟರ್, ನಮಗ್ ಗೊತ್ತಿಲ್ವಾ ಎಲ್ಲ ಪ್ರಪಂಚ. ನನ್ನ ಮಕ್ಳು ಇಲ್ಲೇ ಅವ್ರೆ. ಇವತ್ತೇನ್ ಗ್ರಾಚಾರ ಕಾದಿದ್ಯೋ ನೋಡ್ದಂಗ ಅಪ್ಪಿಟ ಬಿಡ್ಬೇಕಲ್ಲ, ನೋಡಿಗಿಟ್ಬಿಟ್ರು. ಒಂದ್ ಟೀ ಕೊಡ. ಸರಿ ಅಣ್ಣ. ಒಂದ್ 10 ರೂಪಾಯಿಗೆ ಟೀ ಕೊಡಿ ಅಣ್ಣ. ಮಚ್ಚಾ ಲೋಪ ನನ್ ಮಗನೇ, ಬೇವರ್ಸಿ ನನ್ ಸೊಟ್ಟನೆ ಕಿಲ್ತಿಯಾ? ಯಾಕಮ್ಮ ಹೆಂಗೈತೆ ಮೈಗೆ? ನಾನ್ ಯಾರು ಅಂತ ಮಾತಾಡ್ತಾ ಇದ್ಯಾ? ಹೆಂಗೈತೆ ಮೈಗೆ? ಬನ್ರಿ ಇಲ್ಲಿ. ಏನಮ್ಮೆ? ಲೋಪ ನನ್ ಮಗ ನನ್ ಸುಂದರವಾದ ಸೊಟ್ಟನೆ ಕಿಲ್ತಾ ಇದ್ದಾನೆ. ಎಲ್ರಿಗೂ ಅದೃಷ್ಟ ಹುಡುಕೊಂಡು ಬರುತ್ತೆ ಅಂತಾರೆ, ಆದ್ರೆ ನನಗ್ ಮಾತ್ರ ಆಪು ಹುಡುಕೊಂಡು ಬಂದು ಯಾಕಂತಾರೆ. ಈ ನನ್ ಮಕ್ಕಳೆಲ್ಲ ಸೈಲೆಂಟ್ ಆಗಿ ಕೂತವ್ರಂದ್ರೆ ಇದಕ್ಕೇನಾ? ಲೇ ದುಬಾಯಿ, ನಿನಗೆ ಇದು ಬೇಕು, ಇನ್ನೂ ಬೇಕು ಕಣ. ನಿನ್ನ ಅದೃಷ್ಟಕ್ಕೆ ಚಪ್ಲಿ ತಗೊಂಡು ಹೊಡಿಬೇಕು. ಈ ಸಲ ಬಂದ್ರೆ ಬೂಟ ನೋಡಿತೀನಿ. ಮಚ್ಚ ಒಂದ್ 5 ನಿಮಿಷ ಇರೋ, ಬರ್ತೀನಿ. ಅಣ್ಣ ನಾನು ಹೋಗ್ಬಿಟ್ಟು ಬರ್ತೀನಿ. ಬಂಗಾರಿ 1 ನಿಮಿಷ ಇರು. ಬಂಗಾರಿ, ಇದು ಸ್ವಲ್ಪ ದುಡ್ಡಿದೆ, ಹೋಗ್ತಾ ಸೇಟು ಕೊಟ್ಬಿಟ್ಟು ಹೋಗು. ಬಾಕಿ ಕೇಳಿದ್ರೆ ನಾಳೆ ಕೊಡ್ತಾರೆ ಅಂತ. ಸರಿ. ಯಾವ್ದು ಸತ್ ಗೋಳಿನ ತಕೊಂಬಂದಿದ್ಯಲ್ಲ, ಯಾವನ ಇವನು? ಅಣ್ಣ, ಮೊನ್ನೆ ಮಾರ್ಕೆಟ್ ಅಲ್ಲಿ ನನ್ನ ಮಗನೇ ಕಿರಿಕ್ ಮಾಡಿದ್ದು. ಅಲ್ಲ, ಯಾವ ಆಂಗಲ್ ಅಲ್ಲಿ ನೋಡಿದ್ರು ಅರ್ಧ ಕೆಜಿ ಮಾಂಸ ಕಾಣಿಸ್ತಾ ಇಲ್ಲ. ಇವನ್ ಕೈಲಿ ಓಡಿಸ್ಕೊಂಡ ನೀನು?
ಏನ ಗುರಾಯಿಸ್ತಾ ಇದ್ಯಾ? ಅಲ್ಲಲ್ಲಮ್ಮ ಅವಾಜ್ ಹಾಕಿದ್ದು, ಅಣ್ಣನ್ ಮುಂದೆ ಇಲ್ ಮಾತಾಡೋ ನೋಡೋಣ. ಆ ನನ್ನ ಮಗನ ಹಿಡಿನೋ. ಒಡಿಯಕ್ ಬೇಕಾಗಿರೋದು ಮಾಂಸ ಅಲ್ಲ, ಕಾದಿರೋ ಕಬ್ನಾನ. ಸೈಲೆಂಟ್ ಆಗಿರೋ ನನ್ನ ಕೆಣಕ್ ಬೇಡ. ಬೇಕಾದ್ರೆ ಒದೆ ತಿಂದು ಬಿದ್ದಿದಾರಲ್ಲ ಅವ್ರು ನೆಬ್ಬರ್ಸ್ಕೇಳ್. ಅಣ್ಣನ ಹತ್ರ ಪಂಚಿಂಗ್ ಡೈಲಾಗ್ ಮಾತಾಡ್ಬೇಕ್ರೆ ನಿಂದೇನ ಮಧ್ಯದಲ್ಲಿ? ಕಾಲ್ ಹಿಡ್ಕೊಂಡು ಬರ್ತೀಯ? ಕಾಲ್ ಹಿಡ್ಕೊಂಡು ಇನ್ನೊಂದ್ಸಲ ನಾ ಮೇರೆ ಕಡೆ ಕಾಣಿಸ್ಕೊಂಡ್ರೆ ಮಕ ಜಜ್ಬಿಡ್ತೀನಿ. ಕಿರ್ಚ್ಬೇಡಿ ಅಣ್ಣ. BP ಶುಗರ್ ಬಂದು ಹೊಗೆಗೆ ಹಾಕ್ಸ್ಕೊಂಬಿಟ್ಟಿರ. ಎಲ್ಲ ಬಿದ್ದವ್ರಲ್ಲ, ಅವ್ರನ್ನೆಲ್ಲ ಕರ್ಕೊಂಡಾಗ ಆಸ್ಪತ್ರೆಗೆ ಸೇರಿಸಿ ಮುಂದಕ್ಕೆ ಉಪಯೋಗಕ್ಕೆ ಬರ್ಬೋದು. ಬರ್ಲಾಣ? ಎಲ್ಲ ವ್ಯವಸ್ಥೆನೂ ಪಕ್ಕಾ ಇರಬೇಕು. ಹಲೋ, ನಾನ್ ಸೋಮ ಸಮಾಜ ಸೇವಕ. ಹೇಳಯ್ಯ, ಏನ್ ಸಮಾಚಾರ? ಅದೇ ಸ್ವಾಮಿ, ಎಲೆಕ್ಷನ್ ವಿಚಾರ ಮಾತಾಡೋದ್ ಬಿಟ್ರೆ ಇನ್ನೇನೈತೆ ಹೇಳಿ. ನೋಡ್ ಸೋಮು, ನಾನು ಈ ಬಂಕ್ ಸ್ವಾಮಿ ಒಂದು ಸಲ ಮಾತು ಕೊಟ್ರೆ ಮುಗೀತು. ಅದೆಷ್ಟೇ ತಲೆ ಕೆಳಗಾದ್ರೂ ಸೀಟನ್ನ ನಾನ್ ನಿನಗೆ ಮಾಡಿಸ್ತೀನಿ. ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ಅಷ್ಟ್ ಮಾಡಿ ಸ್ವಾಮಿ. ಬಂಕ್ಸ್ವಾಮಿ ಅಂದ್ರೆ ನಂಬಿಕೆ, ನಂಬಿಕೆ ಅಂದ್ರೆ ಬಂಕ್ಸ್ವಾಮಿ. ಏ ಸೋಮಣ್ಣ, ನಿನಗೆ ಬರೀ ಸೀಟ್ ಅಲ್ಲ, ನಿನ್ನ ಎಲೆಕ್ಷನ್ ಖರ್ಚು ಕೂಡ ನಾನೇ ಮಾಡ್ತೀನಿ. ನೀನೇನು ಚಿಂತೆ ಮಾಡಬೇಡ, ನೆಮ್ಮದಿಯಾಗಿರೋ. ಈ ಮಾತ್ ಸಾಕು, ನಾನು ಗೆದ್ದಂಗೆ. ನೈಸ್ ಲೊಕೇಶನ್. ಕೂತ್ಕೊಳ್ಳಿ ಸರ್, ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಕೂತ್ಕೊಳ್ಳೋದ? What is this nonsense? You know who I am? I am a Dubai director coming this state, this local people area shooting. You Bondati nonsense. You know who I am? ಸರ್, ದೇವ್ರಾಣೆ ನನ್ಗೆ ಇಂಗ್ಲಿಷ್ ಅರ್ಥ ಆಗೋದಿಲ್ಲ. ಏನ್ ಹೇಳದಿದ್ರು ಕನ್ನಡದಲ್ಲಿ ಹೇಳಿ. ನಾನು ಎನರ್ಜಿ ವೇಸ್ಟ್ ಮಾಡ್ಬಿಟ್ಟಲ್ಲ. ಕರೆಕ್ಟ್ ಆಗಿ ಕೂತ್ಕೊಳ್ಳಿ ಸರ್. ಓಕೆ ಓಕೆ. ಹೊಟ್ಟೆಗೆ ಏನ್ ತಿಂತೀರಾ? ಮಣ್ಣು. ಯೋ ಬೋಂಡ ತರ್ಸಯ್ಯ. ಮಗು ಮಾಲಾ, ದುಬೈ ನಿರ್ದೇಶಕರಿಗೆ ಒಂದು 10 ರೂಪಾಯಿ ಬೋಂಡ ತಂದು ಕೊಡುವ. ಹಲೋ, ಯಾರಿದು? ನನ್ನ ಮಗಳು. ನಿನ್ನ ಮಗಳ? ಬ್ಯೂಟಿಫುಲ್. ಎಲ್ಲಿಟ್ಟಿದೆ ಇಷ್ಟು ದಿವಸ? ಒಳಗಡೆ ಐತಿ. ಗೋಡೌನ್ ಪೀಸಾ 26, 32. ಬ್ಯಾಕ್ ಪ್ಲೀಸ್. 29. ಸೂಪರ್ ಸೂಪರ್. ಲೇ, ನನ್ನ ನೆಕ್ಸ್ಟ್ ಸಿನಿಮಾಗೆ ಇವಳೇ ಹೀರೋಯಿನ್. ಏನಾದಪ್ಪ? ಏನಂದ್ರಿ? ನೆಕ್ಸ್ಟ್ ಸಿನಿಮಾಗೆ ಇವಳೇ ಕಣ ಹೀರೋಯಿನ್. ಬಸ್ ಸೆಟ್ ಆಗೋಯ್ತು, ಪಕ್ಕದಲ್ಲಿ ಕೂತ್ಕೋ. ಯಾಕಪ್ಪ? ಯಾರ ಪಾಲ್ಗೆ ಎಲ್ಲೋ ಅವನೇ ದೇವ್ರು ಅಂತಾರೆ, ನನ್ನ ಪಾಲ್ಗೆ ನೀವೇ ನನ್ನ ದೇವ್ರು. ಆಮೇಲೆ ಯಾವ ಕಾಲೇಜು? HPS ಕಾಲೇಜು. ಎಲ್ಲ ನೀನೇ ಮಾತಾಡಿದ್ರೆ ಅವಳೇನ್ ಮಾತಾಡ್ತಾಳೆ? ಬೋಂಡ ತಿನ್ಸಮ್ಮ. ಸಿನಿಮಾದಲ್ಲಿ ನೀನ್ ತಾನೆ ಮಾತಾಡ್ಬೇಕು. ಆಮೇಲೆ ಬೋಂಡ ತಿನ್ಸ್ ನೋಡೋಣ. ನಿನ್ನ ದುಬೈ ಕರ್ಕೊಂಡೋಗಿ ದೊಡ್ಡ ಹೀರೋಯಿನ್ ಮಾಡ್ಬಿಡ್ತೀನಿ. ಬಂದ ಬಂದ. ಏನ್ ಗ್ರಾಚಾರ ಕಾದಿದ್ಯೋ? ಸುಮ್ನೆ ಹುಡುಗಿನ ಪಟಾಯಿಸ್ಕೊಂಡು ಹೋಗಿ ಬಂದಿದ್ಯಾ? ತಿಳ್ಕೊಬೇಡಪ್ಪ. ಬಂದ್ಬಿಟ್ಟ. ಎದ್ದಳು. ಕುಡೀರಿ ಕುಡೀರಿ. ಇವ್ರನ್ನ ಯಾಕೆ ಒಳಗಡೆ ಬಿಟ್ಕೊಂಡಿದ್ದೀರಾ? ಅಯ್ಯೋ, ಇವ್ರನ್ನ ಯಾರು ಅಂತ ತಿಳ್ಕೊಂಡಪ್ಪ? ದುಬೈ ನಿರ್ದೇಶಕರು ನನ್ನ ಮಗಳನ್ನ ಹೀರೋಯಿನ್ ಮಾಡ್ತೀನಿ ಅಂದವ್ರೆ.
ಇವತ್ತು ನನ್ನ ಮನೆ ಭಾಗ್ಯದ ಬಾಗ್ಲು ತಕ್ಕೊಂಡ್ಬಿಡ್ತು ಕಣಪ್ಪ. ನಾನ್ ಬರ್ಲಾ ಒಂದ್ ನಿಮಿಷ ಬರೀ ಕಡೆ. ನನ್ ಮಾನ ಮರ್ಯಾದೆ ಕಳಿಬೇಡ ಕಣ. ದುಬೈಲಿ ದೊಡ್ಡ ನಿರ್ದೇಶಕ ಅಂತ ತಿಳ್ಕೊಂಡಿದ್ದೀನೋ. ನಿನ್ನ ನೋಡಿಬೇಕು ಅಂದ್ರೆ ನನ್ನ ಮೂಲೆ ಕರ್ಕೊಂಡೋಗಿ 4 ಹೊಡ್ಕೊಂಬಿಡಪ್ಪ. ಓಕೆನಾ? ಅಯ್ಯೋ ಕೋಣ ಇದ್ದಂಗ ಅವನೇ, ಅವನ ಹತ್ರ ಮಾತ್ರ ನನ್ನ ತಗಿಸ್ಬಿಡು ಬಿಡುವ. ಓಕೆ, ಥ್ಯಾಂಕ್ ಯು. ಒಳ್ಳೆ ಹುಡುಗ. ಬರ್ಲಾ? ಯಾಕಪ್ಪ ಇವನು ಡೈರೆಕ್ಟರ್ ಅಲ್ವಂತೆ, ಮತ್ತೆ ನಿಮ್ ಮಗಳನ್ನ ಹೀರೋಯಿನ್ ಮಾಡ್ತೀನಿ ಅಂತ ಸುಳ್ಳು ಹೇಳೋನಂತೆ. ಆಮೇಲೆ ನಾವಿಬ್ರು ಕರ್ಕೊಂಡೋಗಿ ಕರೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ ಇಂತ ಹೋಗಿ ಒಳಗಡೆ ಸೇರ್ಸ್ಕೊಂಡಿದೀರ. ಅಯ್ಯೋಪ್ಪ, ಎಲ್ಲೋದ್ರು ಈ ನನ್ ಮಗನ ಕೈಲೇ ತಗೊಳಕೋತೀನಲ್ಲಪ್ಪ. ಅಪ್ಪ, ಬಾಂಡ್ಲಿ ಲಾಕಿ ಬೋಂಡ ಉರ್ದಂಗ್ ಉರ್ದು ಬಿಟ್ರಲ್ಲೋ. ಈ ಊರಿನ ಜನ ಯಾವ ತರ ಸೀನ್ ಕ್ರಿಯೇಟ್ ಮಾಡಿ ಓಡಿತಾರ ಗೊತ್ತಿಲ್ವೇ? ಓಹೋ ಬಾಬಾ ಸ್ವಾಮಿ, ಹಾ ಕೂತ್ಕೋ. ಏನ್ ಸುಮಣ್ಣ, ಏನೋ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಂತೆ, ಏನ್ ವಿಷಯ? ಇನ್ನೇನ್ ಎಲೆಕ್ಷನ್ ವಿಷಯ. ನಾನು ಸಮಾಜ ಸೇವಕ ಅಂತ ಸ್ವಲ್ಪ ಹೆಸರು ಮಾಡಿವಿನಿ. ನೀ ನನಗೆ ಎಲೆಕ್ಷನ್ ಅಲ್ಲಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಕಡೆಗೆ ನೀನೇ ನಾಮಿನೇಷನ್ ಫೈಲ್ ಮಾಡ್ಬಿಟ್ಟೆ. ಹೆಂಗೂ ನಾವಿಬ್ರು ಒಂದೇ ಊರ್ನವ್ರು ತಾನೆ, ನಾವಿಬ್ರು ಕುಂತ್ಕೊಂಡು ಒಂದ್ ತೀರ್ಮಾನ ತಗೊಳವ ಅಂತ ನಿನ್ನ ಬರೀ ಹೇಳಿದೆ. ಅಂದ್ರೆ ಈ ಸಾರಿ ನೀನ್ ನಾಮಿನೇಷನ್ ವಾಪಸ್ ತಗೊಂಡು ಆ ಸೀಟ್ ನನಗ್ ಬಿಟ್ಕೊಟ್ರೆ ಖಂಡಿತ ನಾನು ವಿನ್ ಆಯ್ತೀನಿ. ಇಲ್ಲಿ ನೋಡು, ನಿನ್ಗೇನು ಲಾಸ್ ಆಗ್ದಿರೋ ಹಂಗೆ ನಾನ್ ನೋಡ್ಕೋತೀನಿ. ನೋಡು ಸುಮಣ್ಣ, ನನಗೆ ಲಾಭ ನಷ್ಟದ ಪ್ರಶ್ನೆ ಅಲ್ಲ. ನಾನು ನನ್ನ ಮರ್ಯಾದೆಗೋಸ್ಕರ ಎಲೆಕ್ಷನ್ಗೆ ನಿಲ್ಲೇಬೇಕು. ಮಿನಿಸ್ಟ್ರು ಯಾರಿಗೆ ಬಿ ಫಾರ್ಮ್ ಕೊಡ್ತಾರೋ ಅವ್ರಿಗೆ ಎಲೆಕ್ಷನ್ಗೆ ನಿಂತ್ರಾಯ್ತು. ಸುಮ್ನೆ ನಮ್ಮಿಬ್ರ ಮಧ್ಯೆ ಯಾಕೆ ನಿಷ್ಠೂರ? ಸರಿ ಸೋಮಣ್ಣ, ನನಗೆ ಟೈಮ್ ಇಲ್ಲ, ಬರ್ಲಾ? ಎಲ್ಲೋಗ್ತಾನೆ ಇವನು? ಏನು ಹಿಂಗ್ ರೌಂಡ್ ಹೊಡಿತಾ ಇದ್ಯಾ? ನಮ್ ಹುಡುಗಿನ್ ನೋಡ್ಬೇಕು ಅನ್ಸ್ತೈತೆ ಮಗ. ಲವ್, ಬೇರೆ ಯಾರಾದ್ರೂ ಆಗಿದ್ರೆ ಪರವಾಗಿಲ್ಲ, ಅವ್ರಪ್ಪ ಮೊದ್ಲೇ ಸರಿ ಇಲ್ಲ. ನಿನ್ ಚರ್ಮ ಸುಲ್ದು ಬಿಡ್ತಾನೆ. ಸುಲಿತಾನೆ ಸುಲಿಯಾಕ ನಾನೇನ್ ಬಾಳೆ ಅನ್ಸಿಪ್ಪೇನ? ಹೋಗಲ್ಲ. ಏನು ಇರ್ಲಿ ಬಾ. ಅದೆಷ್ಟೊತ್ತು ಇಬ್ರು ಹಿಂಗೆ ನುಲಿತಾ ಇರ್ತೀರಿ? ಕರ್ಮಾನೋ. ಹೋಗ, ನಾಳೆ ದಯವಿಟ್ಟು. ಅಯ್ಯೋ, ನಾಳೆ ಸಿಗ್ತ್ಯಾ? ಹಾ, ನಾಳೆ ಹೋಗೋ. ಬಾಯ್. ಇವಾಗ ಬಿಡ್ತಾನೆ ಅವ್ನ ಪ್ರೀತಿ ಗ್ರಹಣ. ಸುಮಿತ್ರಾ, ಎದೋಳು. ಯಾಕೆ ಅಷ್ಟೊಂದು ಕಷ್ಟ ಪಡ್ತೀಯ? ನಾನಿಲ್ವಾ? ನಾನು ನೀರು ಕುಡಿಸ್ತೀನಿ. ತಗೋ. ಬೇಡ ಬಿಡಪ್ಪ, ನೀನ್ ತುಂಬಾ ದೊಡ್ಡವನಾಗ್ಬಿಟ್ಟೆ. ನೀನ್ ನನಗೇನು ಮಾಡ್ಬೇಕಾಗಿಲ್ಲ, ನಾನೇ ಕುಡಿತೀನಿ. ಸುಮಿತ್ರಾ, ನಾನೆಷ್ಟೇ ದೊಡ್ಡವನಾದ್ರೂ ನಿನ್ ಮಗನೇ ತಾನೆ. ನೀನ್ ಎಷ್ಟು ಕಷ್ಟಪಟ್ಟು ಸಾಕಿದ್ಯಾ. ನಾನು ಒಂದ್ಸಲ ನಿಂಗೆ ನೀರು ಕುಡಿಸ್ತೀನಿ ಅಂದ್ರೆ ಬೇಡ ಅಂತ್ಯಾ? ಹೋಗ್ಲಿ ಬಿಡು. ಈ ಪಾಪಿಗೆ ನೀರು ಕುಡ್ಸೋ ಯೋಗ್ಯತೆನೂ ಇಲ್ಲ ಅನ್ಸುತ್ತೆ. ಮಗ, ನೀನ್ ಬದಲಾಗೋದು ಅನ್ಕೊಂಡೆ. ಇಲ್ಲ, ನೀನ್ ನನ್ ಮಗನೇ ಕಣ. ತಗೋ, ನೀರು ಕುಡಿ. ಸುಮಿತ್ರಾ, ಏನಾಯ್ತು? ಅಮ್ಮ, ಅಮ್ಮ.
ಏನಪ್ಪ ಪೇಷಂಟ್ ಕಡೆಯವ್ರು ನೀವೇನಾ? ನೋಡಪ್ಪ, ನಿಮ್ ತಾಯಿಗೆ ರಕ್ತದ ಒತ್ತಡ ಜಾಸ್ತಿ ಆಗಿ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಪ್ರಾಣಕ್ಕೆ ತೊಂದರೆ. ಅರ್ಜೆಂಟ್ ಆಗಿ ಕೌಂಟರ್ನಲ್ಲಿ 15,000 ರೂಪಾಯಿ ಹಣ ಕಟ್ಬಿಡಿ. ಬಂಗಾರಿ, ನನ್ನ ಹತ್ರ ಇರೋಷ್ಟು ಕೊಡ್ತಾ ಇವನಿ. ಸಾಲದೇ ಇದ್ದದನ್ನ ಬ್ಯಾರವ್ರ ಹತ್ರ ಅಡ್ಜಸ್ಟ್ ಮಾಡ್ಕೊ. ಅಮ್ಮನ ಉಳಿಸ್ಕೋಬೇಕು. ಒಳ್ಳು ಮಗ. ನಿನ್ಗೇನ್ ಬೇಕೋ ಅದನ್ನೆಲ್ಲ ನಾನು ಮಾಡ್ಕೊಡ್ತೀನಿ. ನೀನ್ ಯಾವ ತರ ನಡ್ಕೋತೀಯೋ ಅದು ಮುಖ್ಯ. ನಮಸ್ಕಾರ ಸರ್. ಓಹೋ, ಬಾರಯ್ಯ, ಬಾ ಕೂತ್ಕೋ. ನಿನ್ ಯಾತ ಕರೆಸ್ತೆ ಅಂದ್ರೆ, ನೋಡು ಸೋಮು, ನೀನು ಸಮಾಜದಲ್ಲಿ ಸಾಕಷ್ಟು ಹೆಸರು ಮಾಡಿದೀಯ. ನಿನಗೆ ಜನ ಬೆಂಬಲ ಬಹಳ ಇದೆ. ನೀನು ಈ ಪಕ್ಷಕ್ಕೋಸ್ಕರ ದುಡಿತಾನೇ ಬಂದಿದೀಯ. ನಿನಗೆ ಸೀಟ್ ಕೊಡ್ಬೇಕನ್ನೋ ಆಸೆ ನನಗೂ ಇದೆ. ಆದ್ರೆ ಏನ್ ಮಾಡಕ್ಕಾಗತ್ತೆ, ಸೀನಿಯಾರಿಟಿ ಪ್ರಕಾರ ಬಂಗಸ್ವಾಮಿಗೆ ಟಿಕೆಟ್ ಸಿಕ್ಕಿದೆ. ನೋಡ್ ಸೋಮಣ್ಣ, ಈಗ ನೀನ್ ನಿಂತು ಸಪೋರ್ಟ್ ಮಾಡು. ಮುಂದೆ ಖಂಡಿತ ನಿನಗೆ ಟಿಕೆಟ್ ಕೊಡಿಸ್ತೀನಿ. ಆಗ ನಿನಗೆ ಯಾರೂ ಪೈಪೋಟಿ ಬರಲ್ಲ. ಆಯ್ತು ಬಿಡಿ ಸರ್. ಸ್ವಾಮಿ ನಮ್ಮೂರವ್ರೆ ತಾನೆ, ನಾವೆಲ್ಲ ಅವ್ರಿಗೆ ಖಂಡಿತ ಸಪೋರ್ಟ್ ಮಾಡ್ತೀವಿ. ನಾವಿಬ್ರು ಒಂದೇ ಊರವರಾಗಿದ್ದು ನಮ್ಮಲ್ಲಿ ಎಲೆಕ್ಷನ್ ಯಾರು ನಿಂತದೆ ಅಂತ ಹೇಳಿ. ಸ್ವಾಮಿ, ಆ ದೇವ್ರ ದಯದಿಂದ ನೀ ಫುಲ್ ಮೆಜಾರಿಟಿಯಲ್ಲಿ ಗೆದ್ದೇ ಗೆಲ್ತೀಯ. ನನ್ನ ಸಪೋರ್ಟ್ ಯಾವಾಗಲೂ ನಿನ್ ಕಡೆ ಇದ್ದೇ ಇರ್ತದೆ ಸರ್. ಇನ್ ಮುಂದೆ ಯಾವತ್ತೂ ನನ್ ಮರಿಬೇಡಿ. ಬರ್ತೀನಿ. ಬರೇ ನಿನ್ನೆ ಮೊನ್ನೆ ಎಲ್ಲಿಂದನೋ ಬಂದ ನಾಯಿ ಇವತ್ತು ನನ್ನ ಎದುರಿಗೆ ಎಲಸನ ನಿಲ್ತವನೆ. ಏನ್ ಜೀವನಾಯ ನಂದು. ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ? ಎಲ್ಲಿಗೊಂದು ಟೈಮ್ ಅಂತ ಬರುತ್ತೆ. ಆ ಟೈಮ್ಗೋಸ್ಕರ ಕಾಯ್ಬೇಕು. ನೀನ್ ಸುಮ್ಕಿರಯ್ಯ. ನಾನ್ ಪಕ್ಷಕ್ಕೋಸ್ಕರ 20 ವರ್ಷದಿಂದ ದುಡ್ದು ಕಾದಿಲ್ವಾ? ನಾನೇನೋ ಕಾದೆ. ನೀವ್ಯಾರಯ್ಯ? ನನ್ನ ಅಣ್ಣನೋ ತಮ್ಮನೋ ಸಂಬಂಧಿಕರ? ಏನ್ ಹೇಳ್ತಿದ್ಯಾ ನೀನು? ನನಗ್ ಸೀಟ್ ಸಿಕ್ಕಿದ್ರೆ ನಿಮ್ಗೆಲ್ಲರಿಗೂ ನನ್ನ ದಾರಿ ಮಾಡೋಣ ಅಂತ ನಾನು ತುಂಬಾ ಆಸೆ ಪಟ್ಟೆ. ಓ, ಅದೆಲ್ಲ ಸರಿ. ಮತ್ತೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಸೋಮಣ್ಣ? ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತದೆ. ಏ ರಂಗ, ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಎಲೆಕ್ಷನ್ ಪೋಸ್ಟ್ರು ಗೋಡೆ ಮೇಲೆ ಬೀಳಕ್ ಮುಂಚೆ ಆ ಬಂಗಸ್ವಾಮಿ ಫೋಟೋ ಮೇಲೆ ಹೂ ಮಾಲೆ ಬಿಡ್ಬೇಕು. ಗೊತ್ತಾಯ್ತಾ? ಆಯ್ತು ಮಾವ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾಯ್ತಾ? ಮಂಗಳಾರತಿ ತಗೊಳ್ಳಿ.
ಸವಾಸ ಬೇಡ ಬೇಡ ಅಂತ ಬಡ್ಕೊಂಡೆ, ಕೇಳ್ದ್ಯಾ ನೀನು? ಹೋಗಿ ಹೋಗಿ ಹುಡುಗಿಗೋಸ್ಕರ ಒದೆ ತಿನ್ಕೊಂಡ್ ಬಂದಿದ್ಯಾ. ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಆಯ್ತು ಬಿಡ ಮಚ್ಚ, ಸುಮ್ನೆ ಎಷ್ಟಲ್ಲಿ ಜ್ಞಾಪಿಸ್ತ್ಯಾ? ನೀ ಸುಮ್ನೆ ಇರೋ. ಇವನೇನೇ ಮಾಡಿದ್ರು ನಾವೇನು ಮಾತಾಡ್ಬಾರ್ದು. ನಿಮ್ಮಪ್ಪ ಮಾಡಿದ ರಾಮಾಯಣನ ಇಡೀ ಊರೆಲ್ಲ ನೋಡ್ತು, ಈಗ ನಿಂದು. ಸುಮ್ನೆ ಇರ್ತೀಯಾ? ಯಾವಾಗ ನೋಡಿದ್ರು ವಟ 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 ಅಂತ ಬಡ್ಕೊಂತಾನೆ ಇರ್ತೀಯ. ಏನ್ ಬಾಯಿಗೆ ನೋವು ಬರಲ್ವಾ ನಿನ್ಗೆ? ಲವ್ ಮಾಮ, ಯಾಕೋ ಅಮ್ಮನ ಮೇಲೆ ರೇಗಾಡ್ತೀಯಾ? ಇದೇ ರೋಷನ ನನ್ ಮಕ್ಕಳ ಮುಂದೆ ತೋರಿಸಿದ್ರೆ ನಿನ್ಗೆ ಈ ರೀತಿ ಆಗ್ತಿರ್ಲಿಲ್ಲ. ಒಂದ್ ಸ್ವಲ್ಪ ದಿನ ಸುಮ್ನೆ ಇರು, ಎಲ್ಲ ಸರಿ ಹೋಗ್ಲಿ, ಆಮೇಲೆ ನೋಡ್ಕೊಂತೀನಿ ಅವ್ರನ್ನ. ಮುಚ್ಕೊಳ್ಳೆ. ಯಾಕಿರ್ಬೇಕು ನಿಮ್ಗೆ ಏಸ್ಗೆ ಕೆಲ್ಸ? ಕಂಡೋರ್ ಮನೆ ಹೆಣ್ಮಗಿನ ಹೆಗಲ್ ಮೇಲೆ ಕೂರ್ಸ್ಕೊಂಡು ಊರೆಲ್ಲ ಸುತ್ತಾಡಿದ್ರೆ ಒಡಿದೇನು ಆರ ಹಾಕಿ ಸನ್ಮಾನ ಮಾಡ್ತಾರ ನಿನ್ಗೆ? ಹೇಳೋ. ಯಾರು ಮಾಡದೇ ಇರೋದ್ನ ನಾನು ಮಾಡಿಲ್ಲ. ಪ್ರಪಂಚದಲ್ಲಿ ಎಷ್ಟು ಜನ ಪ್ರೀತಿ ಮಾಡಿಲ್ಲ. ಓಹೋ, ಲೇ, ಪ್ರೀತಿ ಎಲ್ರೂ ಮಾಡ್ತಾರೆ, ಆದ್ರೆ ಅದೃಷ್ಟ ಇರೋ ಯಾರೋ ಕೆಲವ್ರಿಗೆ ಮಾತ್ರ ಅದು ಒಲಿಯೋದು. ಅದಕ್ ನೀನ್ ಯಾಕೆ ಲಾಟ್ರಿ ಎತ್ತೀಯ? ಲೇ ಬಂಗಾರಿ, ಆ ಸೋಮ ಉಳ ಪಾರ್ಟಿ ಅಲ್ಲ, ಚೂರ್ ಯಾಮಾರಿದ್ರೆ ಅಷ್ಟೇ ಎತ್ ಬಿಡ್ತಾನೆ. ನಾನು ಸೋಮ್ನ ಹತ್ರ ಮಾತಾಡ್ತೀನಿ, ಅಲ್ಲಿವರೆಗೂ ಮನೇಲಿ ತೆಪ್ಪಗಿರ್ರಿ. ಉಲ್ಟೆ ಗಟ್ಟಿ ಐತೆ ಅಂತ ಬಂಡೆಗೋಡ್ ಚಚ್ಕೋಬೇಡ್ರಿ. ಹುಷಾರು. ಲೇ ಬಂಗಾರಿ, ಇಷ್ಟ ದಿನ ನೀನೇ ನನ್ ಮಗ ಅಂತ ಸಂತೋಷವಾಗಿದ್ದೀನೋ? ಕಡೆಗಂಟ ಹಂಗೆ ಇರ್ಲಿ ಮಗ. ನಿನ್ ಕಾಲೇಜ್ಗೆ ಹೋಗೋದ್ ಬೇಡ ಅಂತ ನಿಮ್ಮಪ್ಪ ಹೇಳಿಲ್ವೇನೆ? ನಡಿಯ ಒಳಗೆ, ನಿಂಗೆ ಹೇಳ್ತಾ ಇರೋದು ಕಿವಿ ಕೇಳಿಸ್ತಾ ಇಲ್ವೇನೆ? ಈ ಚಂದ್ರ, ನಿಂದೇನೇ ಇದ್ರು ನಿನ್ ಗಂಡ ಸೋಮ್ನ ಹತ್ರ ಇಟ್ಕೋ, ನನ್ ಹತ್ರ ಬೇಡ. ಮಾತಾಡಕ್ ಗಂಟ್ಲೆ ಇರ್ಬಾರ್ದು. ಕಾಶಿ, ಆ ಟೀ ಅಂಗಡಿ ಒಂದು ಬಾರಿ ಆಯ್ತು. ಕೊಡೋದು ನೀರ್ ಟೀ ಅಲ್ದೆ ಬಹಳ ನಿಗ್ರಾಡ್ತಾನೆ. ಅಲ್ಲಿ ನೋಡಲಿ. ಬಂಗಾರಿಯಲ್ಲಿ ಯಾಕೆ ಈಗ ಆಗಿರೋ ಸಾಲ್ದ? ಅವನ್ ಪ್ರಾಣ ಒಂದ್ ಉಳ್ದಿದೆ, ಅದನ್ನು ತೆಗಿಬೇಕಂತೇನಾದ್ರೂ ಪ್ಲಾನ್ ಮಾಡಿದ್ಯಾ? ಏ ಹಲೋ, ನಾನ್ ನಿನ್ ಕತೆ ಗೀತೆ ಕೇಳಕ್ ಬಂದಿಲ್ಲ. ಅವ್ನ್ ಎಲ್ಲಿದ್ದಾನೆ ಅಂತ ಕೇಳ್ದೆ, ಅಷ್ಟ್ ಮಾತ್ರ ಹೇಳ್ ಸಾಕು. ಏಯ್, ಮೊದ್ಲಿಂದ ಹೋಗೆ. ಏನು ಹೋಗೆ ಬಾರೆ ಅಂತ ಮಾತಾಡ್ತಾ ಇದ್ಯಾ? ಇನ್ನೊಂದ್ ಸರಿ ಅವನ್ ಜೊತೆ ಏನಾದ್ರೂ ಕಾಣಿಸ್ಕೊಂಡ್ರೆ ಅಷ್ಟೇ. ಏನ್ ಮುಖ ನೋಡ್ತಾ ಇದ್ಯಾ? ಹೋಗೋ. ಅಮ್ಮಮ್ಮ, ನನಗೆ ಕುಡ್ಗೋಲ್ ತೋರಿಸ್ಬಿಟ್ಲಲ್ಲ ಇವಳು. ಹೆಣ್ಣ ಗಂಡು ಬೀರಿನ. ನಮ್ ವಂಶದಲ್ಲಿ ಯಾರು ಹೀಗಿರ್ಲಿಲ್ಲ. ಯಾರಾದ್ರೂ ಹೇಳೋರು ಕೇಳೋರು ಅಂತ ಇದ್ರೆ ಎಲ್ಲ ಸರಿ ಹೋಗುತ್ತೆ. ಲೇ, ಯಾರ್ನೇ? ಇನ್ಯಾರು? ನಿಮ್ ಸುಪುತ್ರಿ.
ಬಂದ್ಲು ನೋಡಿ ಆ ರಾಕ್ಷಸಿ. ಏನಮ್ಮ ನಿಂಗ್ ಕಾಲೇಜ್ಗೆ ಹೋಗ್ಬೇಡ ಅಂತ ಹೇಳಿದಿಲ್ಲ? ಲೇ ನಿಂತ್ಕೊಳೆ. ನಿಮ್ಮಪ್ಪ ಕೇಳ್ತಿದ್ರು ಹಾಗೆ ಹೋಗ್ತಿದ್ಯಲ್ಲ. ನನಗ್ ಕುಡ್ಗೋಲ್ ತೋರ್ಸಿ ಹೆದರ್ಸಿದಲ್ಲ. ಈಗ ಮಾತಾಡೆ. ಏನ್ ಮಾತಾಡ್ಬೇಕೀಗ? ಏನೇ ಇವಳು ಚಿಕ್ಕವರು ದೊಡ್ಡವರನ್ನ ಬೆಲೆ ಇಲ್ದಂಗ್ ಮಾತಾಡ್ತಾ ಇದ್ದಾಳೆ. ಏಯ್ ನಿನ್ ಕಾಲೇಜ್ಗೆ ಹೋಯ್ತೀನಿ ಅಂತ ಹೇಳಿ ಕಣ್ ನಾಯಿಗಳ ಜೊತೆ ಊರೆಲ್ಲ ಸುತ್ತಾಡ್ತಾ ಇದ್ಯಾ? ನಾನ್ ಯಾಕೆ ನಾಯಿಗಳ ಜೊತೆ ಸುತ್ತಾಡ್ಲಿ? ನನಗೆ ಇಷ್ಟ ಬಂದವ್ರ ಜೊತೆ ಸುತ್ತಾಡ್ತೀನಿ. ನೀವ್ ಯಾರ್ ನನ್ನ ಕೇಳಕ್ಕೆ? ಏನಂದ್ರೆ ಎಷ್ಟೇ ಧೈರ್ಯ ನಿಂಗೆ? ನನ್ನ ಎದುರಿಗೆ ಬಾಯಿ ಬಂದ ಮುಗುಳ್ತಾ ಇದ್ಯಾ? ಅಯ್ಯೋ ಸಮಾಧಾನ ಮಾಡ್ಕೊಳ್ಳಿ ಮಾವ. ಎಣ್ಣ ಇವಳು ಮಜಾರಿ ಯಾವನ ಪೊರ್ಕಿ ಜೊತೆ ಊರೆಲ್ಲ ಸುತ್ತಿ ನನ್ ಕುಟುಂಬದ ಮಾನ ಮರ್ಯಾದೆ ಹಾಳು ಮಾಡ್ಬಿಟ್ಟು. ನನ್ ಮೊಮ್ಮಗಳನ್ನ ಹೊಡೆದ್ಯೇನೋ? ನೀನು ಒಬ್ಬ ಗಂಡ್ಸ. ಏಯ್ ಮುಚ್ಕಿ ಬಾಯಿ ಮುಚ್ಕೊಂಡು ಒಂದ್ ಸೈಡಿಗೆ ನಿಂತ್ಕೊ ಹೋಗು. ಹೋಗಿ. ಏಯ್ ನೀನೇನ ಮುಖ ನೋಡ್ತಾ ಇದ್ಯಾ? ಸೋಮಣ್ಣ ಸೋಮಣ್ಣ ಏನ್ ಸೋಮಣ್ಣ ನೀನ್ ಮಗಿಗೆ ಹೊಡ್ಕೊಂಡು ಹೋಗವ. ನೀನ್ ಹೋಗಿ ಒಳಕ್ ಹೋಗವ. ಸುಮ್ನೆ ಸೋಮಣ್ಣ ಬಾ ಇಲ್ಲಿ. ಬಾ ಬಾ. ಅಲ್ಲಮ್ಮ. ಏ ಮುದ್ಕಿ ನೀನ್ ಬೇರೆ ಹೋಗ ಕಡೆ. ಏನ್ ಮಾವ ಹೆಣ್ಮಕ್ಳ ಮೇಲೆ ಯಾರಾದ್ರೂ ಕೈ ಮಾಡ್ತಾರ? ಏನಾದ್ರೂ ಆದ್ರೆ ಊರಲ್ಲಿ ತಲೆ ಎತ್ಕೊಂಡು ತಿರುಗಾಡಕ್ಕಾಗತ್ತಾ? ಮಾವ ಮೊದ್ಲು ಅವನ ಮುಗ್ಸಕ್ ಯೋಚನೆ ಮಾಡಿ. ಏನಪ್ಪ ನೀನು ಕೂತ್ಕೊಂಡು ಯೋಚನೆ ಮಾಡೋ ವಿಷಯನ ದೊಡ್ಡದಾಗಿ ಯೋಚನೆ ಮಾಡ್ತಾ ಇದ್ದೀರಲ್ಲ. ಮುಳ್ಳಲ್ಲಿ ತೆಗಿಯೋ ಕೆಲ್ಸನ ಕೊಡ್ಲಿ ತಗೊಂಡ್ ಮಾಡ್ತೀನಿ ಅಂತ ನೀನು. ಏನಯ್ಯ ನೀನ್ ಹೇಳ್ತಾ ಇರೋದು? ಊರಿಗೆಲ್ಲ ಈ ವಿಷಯ ಗೊತ್ತಾದ್ರೆ ನನ್ ಮಾನ ಮರ್ವಾದೆ ಗೌರವ ಎಲ್ಲ ಏನಾಗಬೇಕು ಹೇಳು? ಸೋಮಣ್ಣ ನಿನ್ನ ಗೌರವಕ್ಕೆ ಏನು ಧಕ್ಕೆ ಬರಕ್ಕಿಲ್ಲ. ನೀ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ಯಾ? ಯಾಕೆಂದ್ರೆ ಆ ಹುಡುಗ ಬೇರೆ ಯಾರು ಅಲ್ಲ, ನನ್ ಸ್ವಂತ ಮಗ ಇದ್ದಂಗೆ ಅನ್ಕೋ. ಬಿಟ್ಟಾಕಣ, ನೀನು ಯೋಚನೆ ಮಾಡ್ಬೇಕಾಗಿರೋದು ಬಂಗ್ಸ್ವಾಮಿ ಬಗ್ಗೆ. ನಿನಗ್ ಮೋಸ ಮಾಡಿ ಎಲೆಕ್ಷನ್ ನಿಲ್ತಾವನ ಅವನು. ಯಾಕಯ್ಯ ನಿಲ್ಬಾರ್ದು? ಯಾಕೆ ನಿಲ್ಬಾರ್ದು? ಕಲ್ಬೆರಕೆ ಕಾಸು ಹಂಗ ಆಡಿಸ್ತದವನ್ಗೆ ಆಡ್ಲಿ ಬಿಡು. ಎಲ್ಲಿವರೆಗೂ ಆಡ್ತಾನೋ ನಾನು ನೋಡೇ ಬಿಡ್ತೀನಿ. ನೋಡ್ರಣ್ಣ, ಅದನ್ ಚೆನ್ನಾಗಿ ನೋಡ್ರಣ್ಣ. ಅದಕ್ಕೆ ಏನೇನ್ ಬೇಕು ಅದನ್ ಮಾಡ್ರಣ್ಣ. ಮೊದಲು ಮಗಳಿಗೊಂದ್ ಮದ್ವೆ ಮಾಡ್ಬಿಟ್ರಣ್ಣ. ನಿಜವಾಗ್ಲೂ ನಮ್ಮ ಹುಡುಗನಿಂದ ನಿಮ್ಗೆ ಯಾವ ತೊಂದ್ರೆನೂ ಬರಕಿಲ್ಲ ಅಣ್ಣ. ಇದು ಹೇಳೋಣ ಅಂತ ಬಂದೆ ಅಷ್ಟೇ. ಬರ್ಲ ಅಣ್ಣ? ಬರ್ತೀನಣ್ಣ. ಯಾರಿಗೂ ಗೊತ್ತಾಗಬಾರ್ದು. ಹುಷಾರು. ಆಯ್ತು ಮಾವ. ಹೋಗು. ಲೇ, ನಿನಗೇನಾದ್ರೂ ಸ್ವಲ್ಪ ತಲೆಗಿಲೆ ಇದೆಯೇನೋ? ಹೋಗಿ ಹೋಗಿ ಆ ಸೋಮಣ್ಣನ ಮಗಳ ಜೊತೆ ಲವ್ ಗಿವ್ ಅಂತ ಓಡಾಡ್ತಾ ಇದ್ಯಾ. ಅವಳು ನೋಡಿದ್ರೆ ನಿನ್ ಪ್ರೀತಿನ ಪಕ್ಕಕ್ಕಿಟ್ಟು ವಿಷ ಹಾಕಿದಾಳೆ. ನೀನ್ ಅದನ್ನ ಅಮೃತ ಅಂತ ಕುಡಿತಾ ಇದ್ಯಾ. ಈಗ ನೋಡು, ಅವರಪ್ಪ ಅವಳಿಗೆ ಬೇರೆ ಗಂಡು ನೋಡಿ ಮದುವೆ ಮಾಡ್ತಾ ಇದ್ದಾನೆ. ಅವಳು ಅದಕ್ಕೆ ಒಪ್ಕೊಂಡಿದ್ದಾಳೆ. ಏ ಮಗ ಬಂಗಾರಿ, ಈ ಹುಡುಗಿರೇ ಹಿಂಗೆ ಅಮಾಯಕರ ಜೊತೆ ಚೆನ್ನಾಗಿ ಸುತ್ತಾಡ್ಬಿಟ್ಟು ಆಡೋ ಆಟ ಎಲ್ಲ ಆಡ್ಬಿಟ್ಟು ಬೇಜಾರಾದೇಟ್ಗೆ ಬಿಟ್ಟು ಹೊಂಟೋಯ್ತಾರೆ. ಈ ಶ್ರೀಮಂತರ ಮನೆ ಹೆಣ್ಮಕ್ಳ ಕಥೆನೇ ಹಿಂಗೆ ಮಗ. ಅಂಥವ್ಳಿಗೋಸ್ಕರ ನಿನ್ ಜೀವನ ನೀನ್ ಹಾಳು ಮಾಡ್ಕೋಬೇಕಾ? ಹೇಳು ಮಗ. ನೀನ್ ಕೈ ಮುಗಿದು ಕೇಳ್ಕೊತೀನೋ ಉಳ್ಕಣು. ಇನ್ಮೇಲೆ ನೀನ್ ಲವ್ ಗಿವ್ ಅಂತ ಎಲ್ಲೂ ಓಡಾಡ್ಬಾರ್ದು. ನಿನ್ನ ಭವಿಷ್ಯದ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಅರ್ಥ ಆಯ್ತಾ ನಾ ಹೇಳ್ತಿರೋದು?
ಅಣ್ಣನ್ ತಿಥಿ ಅಷ್ಟೊತ್ತಿಗೆ ಅಣ್ಣನ್ ಎತ್ತದವನ್ನ ನಾವೆತ್ತಬೇಕು. ಹುಡುಕ್ರ ಅವನ್ನ, ಹೋಗ್ರ. ನನ್ನ ಮಗನ್ ಹೊಡೆದ್ರೆ ಯಾರು ಹೊಡೆದ್ರು ಅಂತಾನು ಗೊತ್ತಾಗ್ಬಾರ್ದು. ಆ ರೇಂಜಲ್ಲಿ ಹೊಡಿಬೇಕು. ತಗೊಳ್ಳಿ ಬಾಸ್. ಏಯ್ ಡಬ್ಬ ಕಾಡ್ಕಣ. ಇದು ಜೋಕರ್. ಯಾವ್ದೋ ಕೋತಿಗಳು ವೇಷ ಹಾಕೊಂಡು ತಪ್ಪಿಸ್ಕೊಂಡ್ ಬಂದ್ಬಿಟ್ಟವಲ್ಲ. ಅಯ್ಯೋ ಅವ್ರು ಯಾರೋ ಡ್ರಾಮಾ ಕಂಪ್ನಿ ಇರ್ಬೇಕಣ್ಣ. ಭೀಮಸೇನ, ಅಸಮಂತ ನಾಯಕರು ನೀಡುವ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸುವಂತವನಾಗು. ಅಪ್ಪಣೆ ಪ್ರಭು. ಯಾವ್ದೋ ಭಿಕ್ಷಿಕರು ಅನ್ಸತ್ ಕಣ. ಏಯ್ ಚಿಲ್ರೆ ಇದ್ರೆ ಹಾಕಳ್ಸ. ಸರಿ ಹಾಕೋ ಕಾರ್ಡ್. ಏಯ್ ತಗೊಳ ಭೀಮಾ. ಅವಮಾನ ಅವಮಾನ. ಚಿನ್ನದ ನಾಣ್ಯದ ಬದಲು ತಾಮ್ರದ ನಾಣ್ಯವೇ? ಮುಚ್ಕೊಂಡು ಕೊಟ್ಟಷ್ಟು ತಗೊಂಡೋಗಲ್ಲ. ಮಕ್ಕ ಏನೋ ನೋಡ್ತಾ ಇದೀಯಾ? ಹೋಗಲ್ಲೋ ಭೀಮ್ರಾಯ. ಕೋಟೆಯ ಮಹಾದ್ವಾರವನ್ನು ಹೋಗ, ಗೇಟ್ ಹಾಕೊಂಬ ಹೋಗ. ಅಪ್ಪಣೆ ಮಾಪು. ನನ್ ಮಕ್ಳ ಏನ್ ನಕ್ಲ? ಇಲ್ಲ ಪ್ರಭು, ತಿಕ್ಕಲು. ಅರ್ಜುನ, ಹೂಡು ನಿನ್ನ ಪಾಶುಪತಾಸ್ತ್ರ. ಅರ್ಜುನ, ಎಲ್ಲ ಕಪಿ ಸೇನೆಗಳು ಒಟ್ಟಿಗೆ ಬಂದ್ಬಿಟ್ಟಿದ್ಯಲ್ಲೋ. ಹೊಡಿತ್ಯಾ ಮಹಾಪ್ರಭು? ಹೊಡ್ಕೊಳ್ಳ. ಹೊಡ್ಯಾ ಹೊಡ್ಯಾ. ಯಾರಲ್ಲ ಇವನ್ ಕೊಡ್ದವನು? ನಿನ್ಗೇನಾದ್ರೂ ಗೊತ್ತಿಲ್ಲ ಅವನ ಬಗ್ಗೆ? ಅಣ್ಣ ಅವ್ರು ಯಾರೋ ಡ್ರಾಮಾದವ್ರಣ್ಣ. ಗುರ್ತು ಸಿಕ್ತ ಬಂದು ನೋಡ್ಬಿಟ್ರಣ್ಣ. ಬಿಡ್ಲ, ನನಗೆ ಗೊತ್ತಾಯ್ತು ಬಿಡು. ಇವನ್ ಯಾರು ಹೊಡೆದಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಮೊದ್ಲು ಆಸ್ಪತ್ರೆ ಕರ್ಕೊಂಡೋಗಲ್ಲ.
ಎತ್ತೇಳು ಉತ್ತರ ಹೊಡಿತೀನಿ ನೋಡು. ಹೇಳೋ ಎತ್ತೇಳೋ. ಅಯ್ಯೋ ಏಯ್ ಇದೇ ನಮ್ಮನೆ ಬಂದ್ಬಿಡ. ಏನೇನ್ ಗೋಳು? ನಮ್ ಮಾವನ್ನ ಹೊಡೆದು ಬೆಡ್ ಅಲ್ಲಿ ಮಲಗಿಸಿ ಇಲ್ಲಿ ಮಹಾರಾಜರಂಗೆ ಬೆಡ್ಶೀಟ್ ಹೊದ್ಕೊಂಡ್ ಮಲಗಿದ್ಯಾ? ಯಾರೇ ನಿಂಗೆ ಹೇಳಿದ್ದು? ನಂಗೆ ಯಾರು ಹೇಳ್ಬೇಕು? ಲೋ ಇಷ್ಟಕ್ಕೆ ಮುಗ್ದಿಲ್ಲ. ನಮ್ಮ ಅಪ್ಪಂಗ್ ವಿಷಯ ಗೊತ್ತಾದ್ರೆ ನೀನ್ ಸುಮ್ನೆ ಬಿಡಲ್ಲ. ಮಾಡೋದ್ ಮಾಡ್ದೆ. ನಮ್ಮ ಅಪ್ಪಂಗೂ ಕೈ ಕಾಲ್ ಮುರಿದು ಮೂಲೆಲ್ ಕೂಡ್ಸಿದ್ರೆ ನಮಗ್ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಲೇ ಲೂಸು, ಯಾವಾಗ ನೋಡಿದ್ರು ಕೈ ಮುರಿ ಕಾಲ್ ಮುರಿ ಅಂತ ಹೇಳ್ತಾನೆ ಇರ್ತೀಯ. ಏನ್ ಪರ್ಮನೆಂಟ್ ಜೈಲ್ ಹಾಕ್ಸೋ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಯಾ ನೀನು? ಅಂತ ಪ್ಲಾನ್ ನಾನ್ ಯಾಕೆ ಮಾಡ್ಲಿ? ನಾನ್ ಏನೇ ಪ್ಲಾನ್ ಮಾಡಿದ್ರು ಅದ್ ನಮ್ಮಿಬ್ರು ಪ್ರೀತಿಗೋಸ್ಕರ. ನೋಡ, ಇಲ್ಲಿವರೆಗೂ ಆಗಿದ್ದೇನೋ ಆಗೋಯ್ತು. ಇನ್ಮೇಲೆ ಪ್ರೀತಿ ಗೀತೆ ಅಂತೆಲ್ಲ ಮಾತಾಡಬೇಡ. ಸುಮ್ನೆ ಹೋಗು, ನಾನ್ ಮರ್ತು ಬಿಡು. ಏ ಕೊಳ್ಕ, ತಮಾಷೆಗಾದ್ರೂ ಈ ರೀತಿ ಮಾತಾಡ್ಬೇಡ. ನನ್ ಕೈ ತಡಿಯೋಕ್ಕಾಗಲ್ಲ. ನೋಡು, ಇವಾಗ ನಾನು ಏನ್ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ. ಇಷ್ಟ ಆಗಿರೋದೇ ಸಾಕು. ಇನ್ನೊಂದ್ಸಲ ಲೂಸ್ ತರ ನನ್ನಿಂದ ಬರಬೇಡ. ಹೌದು, ನಾನ್ ದೊಡ್ಡ ಲೂಸೆ. ಯಾಕೆಂದ್ರೆ ನಿನ್ನೇನ್ ಇಷ್ಟಪಟ್ಟು ಪ್ರೀತಿಸ್ತೆ ನೋಡು. ಅಲ್ಲಿ ಹುಟ್ಟಿಸ್ದವನು ಯಾಕೆ ಹೋಗ್ತೀಯಾ ಅಂತ ಹೊಡಿತಾನೆ, ನೀನ್ ಯಾಕೆ ಬರ್ತೀಯಾ ಅಂತೀಯ. ನೀನ್ ಹುಡ್ಕೊಂಡ್ ನಿನ್ ಫ್ರೆಂಡ್ಸ್ ಹತ್ರ ಹೋದ್ರೆ ಕಲ್ ತಗೊಂಡ್ ಹೊಡಿತಾರೆ. ನೀವೆಲ್ಲ ಸೇರ್ಕೊಂಡು ನಿಜವಾಗ್ಲೂ ನನ್ನ ಲೂಸ್ ತರ ಮಾಡಿದೀರಾ. ನಾನ್ ಏನ್ ತಪ್ಪ ಮಾಡ್ದೆ? ಇಷ್ಟು ಸುಲಭವಾಗಿ ಹೇಳ್ತೀಯಾ ನನ್ನ ಮರ್ತ್ಬಿಡು ಅಂತ? ನೋಡು, ನಾನ್ ಬಿಕಾರಿ, ತಿನ್ನಕ್ಕೂ ಗತಿ ಇಲ್ಲ. ನಿನ್ ಮದುವೆಯಾಗಿ ನಿನ್ ಸಾಕಕ್ಕೂ ಆಗಲ್ಲ. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ನಾನು ಮರ್ತ್ಬಿಡು. ನೀನ್ ನನ್ ಮರ್ತ್ಬಿಡ್ತೀಯೋ ಏನೋ, ನಾನ್ ಸಾಯ್ತೀನಿ ವಿನಃ ನಿನ್ ಮರೆಯೋ ಮಾತಿಲ್ಲ. ಏ ಕೊಳ್ಕ, ನಮ್ಮಪ್ಪ ತೋರ್ಸೋ ಗಂಡ್ ಕೈಲಿ ತಾಳಿ ಕಟ್ಟಿಸ್ಕೊಂಡು ಮಕ್ಳನ್ನ ಹೆತ್ಕೊಂಡು ಸಂಸಾರ ಮಾಡ್ತೀನಿ ಅನ್ಕೊಂಡ್ಯಾ? ನಮ್ಮಪ್ಪ ನನ್ ಯಾಮಾರ್ಸಿ ಬೇರೆಯವ್ರ ಜೊತೆ ತಾಳಿ ಕಟ್ಟಿಸ್ಬೋದು, ಆದ್ರೆ ಸಂಸಾರ ಮಾಡೋದು ನಿನ್ ಜೊತೆ. ನನ್ನನ್ನಲ್ದೆ ಬೇರೆ ಯಾರನ್ನಾದ್ರೂ ನೀನ್ ಇಷ್ಟಪಟ್ರೆ ನಿನ್ನನ್ನು ಸಾಯಿಸಿ ನಾನು ಸಾಯ್ತೀನಿ. ಲೇ, ಯಾರ ಹುಡ್ಗಿ? ಏನೋ ಮಾಡ್ದೆ? ಇವಾಗ ಅವಳು ಬಂದ್ ಅರ್ಧ ತಲೆ ಕೆಡಿಸ್ಬಿಟ್ಟು ಹೋಗೋಳೆ, ಇನ್ನರ್ಧ ನೀನ್ ಕೆಡಿಸ್ಬೇಡ. ಚಂಗುಲ್ ನನ್ ಮಗನೇ, ನಿನಗೆಲ್ಲ ತಲೆ ಕೆಟ್ಟಿದೆ. ನೀನ್ ಈ ಮನೇಲಿ ಇರೋವರೆಗೂ ನನಗ್ ತಲೆನೋವು ತಪ್ಪಿದ್ದಲ್ಲ. ಇವಾಗ ಏನು, ನಾನ್ ಈ ಮನೇಲಿ ಇರ್ಬಾರ್ತಾನೆ? ಈ ಮುರ್ಕೋಲ್ ಮನೇಲಿ ಯಾವನ್ ಇರ್ತಾನೆ? ನೀನೇ ನೆಮ್ಮದಿಯಾಗಿರು. ಲೇ ಲೇ ಲೇ, ಹೋಗು ಹೋಗು. ಅದೆಷ್ಟ್ ದಿನ ಅಂತ ನಾನು ನೋಡ್ತೀನಿ. ಇಷ್ಟು ದಿನ ಗಂಡ ಇಲ್ಲ ನಾನು ಸಹಿಸ್ಕೊಂಡಿದ್ದೀನಿ, ಇನ್ಮೇಲೆ ಮಗನೂ ಇಲ್ಲ ಅನ್ಕೋತೀನಿ. ಹೋಗು. ಸೂಪರ್ ಫೇಸ್. ಸ್ವಲ್ಪ ದಾಡಿ ಎಕ್ಸ್ಟ್ರಾ ಬೆಳೆಸ್ಬಿಟ್ರೆ ಚಿಂಪಂದ್ರೆ ಸ್ವಲ್ಪ ಮೇಲೆ 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 ಹಂಗೆ ನಿಂಗೆ ಜೂಮ್ ಹಾಕಿ ಹಂಗೆ ತೆಗೆದ್ರೆ ಈ ಕಡೆನೆ ಬರ್ತಾನಪ್ಪ. ಯಾವ ಗ್ರಾಚಾರಕ್ಕೆ ಬಂತಪ್ಪ ಇದು? ಕುಡಿಯಂಗಿಲ್ಲ, ಮಾಡಂಗಿಲ್ಲ. ಇಲ್ಲೇನ ಮಾಡ್ತಾ ಇದ್ಯಾ ನೀನು? ನಾನು ಡೈರೆಕ್ಟರ್ ಅಲ್ವಾ? ಇಂಥ ಜಾಗಕ್ಕೆಲ್ಲ ಬಂದು ಒಂದೇ ಒಂದು ರಮ್ಮು ಅಂತ ಸಿಪ್ಪೆಳ್ಕೊಂಡು ಪೇಪರ್ನ ಓಪನ್ ಮಾಡಿ ಹಂಗೆ ಕತೆ ಬರಿತಾ ಇದ್ರೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಥಾಟ್ಸ್ ಬರುತ್ತೆ. ಅದೇನ್ ಬಾರಲ್ಲಿ ಕುತ್ಕೊಂಡ್ರೆ ಮಾತ್ರ ಬರತ್ತಾ? ರೋಡಲ್ಲಿ ಕುತ್ಕೊಂಡು ಯೋಚನೆ ಮಾಡ್ರೆ ಬರಲ್ವಾ? ರೈಲ್ವೆ ಟ್ರ್ಯಾಕ್ ಮೇಲೆ ಕುತ್ಕೊಂಡ್ರೆ ಬರಲ್ವಾ? ಏನ್ರಿ ಮಾತಾಡ್ತಾ ಇದ್ರಿ ನೀವು? ಆ ರೈಲ್ವೆ ಟ್ರ್ಯಾಕ್ ಮೇಲೆ ಬಸ್ ರೋಡ್ ಮೇಲೆ ಕುತ್ಕೊಂಡ್ರೆ ಟ್ರೈನು ಬಸ್ಸು ಬರುತ್ತೆ. ಬರ್ಲಿ ಬಿಡು, ಆಮೇಲೆ ನನ್ ಮೇಲೆ ಹೋಗುತ್ತೆ. ಆಮೇಲೆ ಬರೆಯೋರು ಯಾರು? ಅಯ್ಯೋ, ಯಾರು ಗ್ಲಾಸು ಸತ್ತೋಗು. ಅದೇ ಅವಾಗ ಅದೇನೋ ಹಿಂಗಂತ ಇದ್ದಲ್ಲ, ಏನದು? ಅದು ನಾನು ಡೈರೆಕ್ಟರ್ ಅಲ್ವಾ, ಅದು ಸಿನಿಮಾದು ಫ್ರೇಮ್ ಫಿಕ್ಸ್ ಮಾಡ್ತಾ ಇದ್ದೆ ಶೂಟಿಂಗ್ ಮಾಡಕ್ಕೆ. ಸಾರಿ. ಅಯ್ಯೋ, ಏನ್ ಹಿಂಗ್ ಗುರಾಯಿಸ್ತಾವನೆ ಇವ್. ನೋಡಿದ್ರೆ ಆಪು ಇವನ ಕಡೆಯಿಂದ ಬರುತ್ತಾ? ಸರಿ, ಸುಡ್ಗಾಡಲ್ಲಿ ಏನ್ ಮಾಡ್ತಾ ಇದ್ಯಾ? ಸುಡ್ಗಾಡ ಯಾವ್ದು? ಮತ್ತಿದೇನ್ ದೇವಸ್ಥಾನನ? ಏಯ್, ಇದೇನ? ರಮ್ಮು. ಅಯ್ಯೋ ದಡ್ ಮುಂಡೆ ಇದೆ, ರಮ್ಮಲ್ಲ, ವಿಷ. ವಿಷ ಕುಡಿದ್ರೆ ಏನಾಗತ್ತೆ? ಲಿವರ್ ಕೆಡುತ್ತೆ. ಲಿವರ್ ಕೆಟ್ರೆ ಏನಾಗತ್ತೆ? ಹಾಸ್ಪಿಟ್ಲ್ ಸೇರ್ತ್ಯ. ಹಾಸ್ಪಿಟ್ಲ್ ಅಲ್ಲಿ ನಿನ್ಗೆ ವಾಸಿ ಆಗಲ್ಲ, ಸತ್ತು ಸುಡ್ಗಾಡ್ ಸೇರ್ತ್ಯ. ಹಂಗಿದ್ಮೇಲೆ ಇದು ಸುಡ್ಗಾಡ್ ತಾನೆ. ಹಂಗಂದ್ಮೇಲೆ ಇಲ್ಲಿ ಇರೋರೆಲ್ಲ ದೆವ್ವಗಳ್ತಾನೆ. ಇದು ರಮ್ ದೆವ್ವ, ಬಿಯರ್ ದೆವ್ವ, ವಿಸ್ಕಿ ದೆವ್ವ, ಜಿನ್ ದೆವ್ವ. ಇಲ್ಲಿರೋರೆಲ್ಲ ದೆವ್ವಗಳೇ. ಅಯ್ಯೋ, ಹುಡ್ಕೊಂಬಂದ್ ಎತ್ತಾನಲ್ಲಪ್ಪ. ಬಾಯ್ಲಿ. ಆ ದೆವ್ವ ಹೆಸರೇನು? ಸುಮ್ಮನಿರಪ್ಪ ನೀನು. ಒಂದ್ಸಲ ಡುಮ್ಮದೇವ ಅದನ್ನ ಅವ್ನ್ ನೋಡ್ಕೊಂಡ್ ಹೇಳು. ಬೇಡ ಸುಮ್ಮನಿರಪ್ಪ. ಏಯ್, ಹೇಳ್ತಲ್ಲ ಬೇಕವದೆ ತಗಲ್ಪಡ. ಸುಮ್ಮನಿರಪ್ಪ ನೀನು. ಡುಮ್ಮದೇವ
ಡುಮ್ಮದೆ ಬಾ ಏನೋ ನಮ್ದು ಯಾಕೆ ಕುಡಿಯಕ್ ಬಂದಿದ್ದೀನಿ ಕುಡಿಯೋದು ಹಾಳು ಮಾಡಿದ್ದು ಅಲ್ದೆ ಡುಮ್ಮದಿವ ಅಂತ್ಯ ವಾಸನೆ ಅಯ್ಯೋ ಅಯ್ಯೋ ರಕ್ತ ಅಯ್ಯೋ ರಕ್ತ ಲೇ ಇನ್ನು ನನ್ನ ಏನೇನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ಯ ಈ ಊರಿನ ಜನಕ್ಕೆ ಮನುಷ್ಯತ್ವನೇ ಇಲ್ವಾ ಏನೋ ಮರ್ತ್ಬಿಡು ಗಿರ್ತ್ಬಿಡು ಅಂದ್ರೆ ನಾನ್ ಸುಮ್ನೆ ಇರ್ತೀನ ಅಲ್ಲಿ ನೋಡಿದ್ರೆ ನಮ್ಮಪ್ಪ ಯಾವ್ದೋ ಗೂಬೆನ್ ಕರ್ಕೊಂಡ್ ಬಂದು ನಂಗ್ ಮದ್ವೆ ಮಾಡ್ತವ್ರೆ ಅದು ಬರೋ ವಾರನೇ ಅಂತ ನಾನ್ ತಲೆ ಕೆಡ್ಸ್ಕೊತಾ ಇದ್ರೆ ನೀನ್ ಇಲ್ಲಿ ಆರಾಮಾಗಿ ಕೂತಿದ್ಯಾ ಅದಕ್ಕೆ ನಾನೇನ್ ಮಾಡ್ಲಿ ಇವಾಗ ನಾನು ಅವತ್ತು ಹೇಳಿದ್ವಿ ಪ್ರೀತಿ ಗೀತೆಲ್ಲ ಬೇಡ ಅಂತ ಮತ್ತೆ ಏನ್ ತಲೆನೋವು ನಿಂದು ತಲೆನೋವು ಅಂತ್ಯಾ ಏನಮ್ಮ ಕೊನೆಗೂ ಸಾಯಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡೇ ಬಂದಿದ್ಯಾ ಮುಚ್ಕೊಂಡಿರೋ ನಾನ್ ನಿನ್ ಹತ್ರ ಮಾತಾಡ್ತಾ ಇಲ್ಲ ಏ ಕೊಳ್ಕ ಇಬ್ರು ಸೇರಿ ಮದ್ವೆ ಮಾಡ್ಕೊಳ್ಳೋದೋ ಇಲ್ಲ ಸಾಯೋದ ಹೇಳೋ ಲವ್ ಮಾಮ್ ನೀನ್ ಮದ್ವೆ ಆಗ್ಬಿಡೋ ಅದಾಗಿದ್ದಾಗೋಗ್ಲಿ ಲವ್ ಏನೋ ಹೇಳ್ತಾ ಇದೀಯ ನೀನು ಎದ್ದೇಳೋ ಮೇಲೆ ಯಾಕಮ್ಮ ಎದ್ದೇಳೋ ಏನಪ್ಪ ಇವಳು ಮದುವೆ ಮಾಡ್ಕೊಂಡ್ರು ಆಶೀರ್ವಾದ ಮಾಡೋಣ. ಏನಮ್ಮ ಇದು ಲೋ ಮಾಮೋ ನನ್ ಪ್ರಾಣ ಹೋದ್ರು ಸರಿ ನಿಮ್ಮಿಬ್ಬರು ಮದುವೆಗೆ ಸಪೋರ್ಟ್ ಮಾಡ್ತೀನೋ ಓಹೋ ನೀವೆಲ್ಲಾ ಸೇರ್ಕೊಂಡು ಈ ಮಾರಮ್ಮಂಗೆ ನನ್ನ ಗಂಟಾಕ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀರಾ ಸರಿ ತಾಳಿ ಕಟ್ಟೋದಂದ್ರೆ ಏನ್ ಸೊಂಟ ಗುಡ್ದಾರ ಕಟ್ಟೋಷ್ಟು ಈಸಿ ಅನ್ಕೊಂಬಿಟ್ಟಿದ್ದೀರಾ ಅಯ್ಯ ನಿನ್ನ ಅದಕ್ಕೆಲ್ಲ ಒಳ್ಳೆ ಟೈಮ್ ಬೇಕು ದೊಡ್ಡವ್ರ ಆಶೀರ್ವಾದ ಬೇಕು ನೀವಿಬ್ರು ಇಲ್ಲೇ ಇರ್ರ ನಡಿ ಇದೇನಿದು ಯಾವತ್ತೂ ಇಲ್ಲರೋರು ಇವತ್ತು ಕುಡಿತಾ ಇದ್ದೀರಾ ಏನ್ ಹೇಳಿ ಮಗ ಫೀಲಿಂಗ್ ಜಾಸ್ತಿ ಆಗ್ಬಿಟ್ರೆ ದಮ್ಮು ಒಳಗಡೆ ಬ್ಲಾಕ್ ಆಗ್ಬಿಟ್ಟು ಉಸಿರಾಡಕ್ಕೆ ಸಾನೆ ಕಷ್ಟ ಆಯ್ತದೆ ಇದ್ರ ಅವಷ್ಟು ಇದು ಒಳಗ್ ಹೋಗ್ಬಿಟ್ರೆ ಸಲೀಸು ಬಿಟ್ಟಾಕು ಮಗ ನನ್ ಫೀಲಿಂಗ್ ಒಂದ ಎರಡ ಬಿಟ್ಟಾಕು ನೀ ಏನ್ ಬಂದಿದ್ ಹೇಳಿ ಇವಾಗ ಏನೂ ಇಲ್ಲ ಬಿಡಿ ಏಯ್ ಬಂಗಾರಿ ಬಾ ಕುಂತ್ಕೋ ಬಾರ ಕುಂತ್ಕೋ ತಗ ಇದನ್ ಕುಡ್ದು ಮನ್ಸಾಗಿರೋದನ್ನ ಕಕ್ಕು ಬಿಡು ಆಚೆ ಬರ್ತದೆ ಕಕ್ಕು ಕುಡಿ ಇವಂದು ಯಾವ್ದೋ ದೊಡ್ಡ ಫೀಲಿಂಗೇ ಇರಬೇಕು ಏರ್ಸ್ಕೋ 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 ಅಬ್ಬಾ ಇಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಮದ್ವೆ ಆಗು ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಅವಳೆ ಅದನ್ ಕೇಳೋಣ ಅಂತ ಇಲ್ಲಿ ಬಂದೆ ಹಂಗ್ ಕುಡ್ದು ಹೊಗೆ ಹಾಕೊಂಡ್ಬಿಡ್ತೀಯಲ್ಲೇ ಅಯ್ಯೋ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ನುಡಿ ಮುತ್ ಕೇಳಿಲ್ವಾ ಹಂಗೆ ಹಾಕೋ ಸಾಯ್ತೀಯ ಮದುವೆ ಮಾಡ್ಕೊಂಡ್ ಸಾಯೋ ಮಗನೇ ಹಂಗಂದ್ರ ಮದ್ವೆ ಆಗ್ಬಿಡು ಅಂತೀರಾ ಅಲ್ಲಲ್ಲಿ ಅವಳು ನಿನ್ಗೋಸ್ಕರ ಸಾಯಕ್ ತಯಾರಾಗಿದ್ದಾಗ ನೀನ್ ಅವಳಿಗೆ ತಾಳಿ ಕಟ್ಟಿ ಸಾಕಕ್ ತಯಾರಾಗ್ಬೇಕಲ್ವಾ ಲೇ ಕಾಶಿ ಅಣ್ಣ ಅಲ್ಲೋಗ್ ಬೀಗ್ ದೇಸಲ್ ತತ್ತಾರಲ್ಲ ಸರಿ ಅಣ್ಣ ಲೇ ಬಂಗಾರಿ ನೀನ್ ಯಾವ್ದಕ್ಕೂ ಚಿಂತೆ ಮಾಡ್ಬೇಡ ಮಗ ನಿನಗ್ ನಾನಿದ್ದೀನೋ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ನೋಡು ಬೀಗ್ ದೇಸಲ್ ತತ್ತಾವನೆ ಅದೇ ಹಳೆ ಮನೆಯಾಗಿರ್ರಿ ತಗ ಬೀಗ್ ದೇಸ್ಲ ತಗ ನೀವೆಲ್ಲ ಅಲ್ಲಿರ್ರಿ ಮುಂದಿನ ನಾನ್ ನೋಡ್ಕತೀನಿ ಲೇ ಕಾಶಿ ಎದಳ್ ಮದುಮಗನ್ ಚಂದಾಗಿ ನೋಡ್ಕೋಬೇಕು ಸರಿ ಅಣ್ಣ ಹುಷಾರು ಬರ್ತೇನೆ ಸೋಮಾ ಶನಿ ನಿನ್ ಹೆಗಲ್ ಮೆಟ್ಟಾಯ್ತು ಬಿಡ ಇನ್ನು ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಸೋಮಣ್ಣ ಮೊದ್ಲು ಕಂಪ್ಲೇಂಟ್ ಕೊಟ್ಬಿಡೋಣ ಏನಂತ ಕಂಪ್ಲೇಂಟ್ ಮಾಡ್ತೀಯಾ ಯಾರತ್ರ ಕಂಪ್ಲೇಂಟ್ ಕೊಡ್ತೀಯಾ ನೋಡ್ ಸೋಮಣ್ಣ ಸಂಜೆವರೆಗೆ ಕಾದೋಣ ಬರ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡೋಣ ನೀನೇನೋ ಹೇಳ್ತೀಯ ಈ ವಿಷಯ ಊರಿನ ಜನಗಳಿಗೆ ಗೊತ್ತಾದ್ರೆ ಊರ್ನಾಗ ನಾನು ತಲೆ ಎತ್ಕೊಂಡು ತಿರ್ಗಾ ಗಾಯ್ತದ ಹೇಳು ಇಷ್ಟು ವರ್ಷ ಕಾಪಾಡ್ಕೊಂಬಂದಿದ್ ಮಾನ ಮರುವಾದೆ ಗೌರವ ಎಲ್ಲಾನು 3 ನಿಮಿಷದಲ್ಲಿ ಹಾಳು ಮಾಡ್ಬಿಟ್ಟವಳೆ ಒಬ್ಬಳೆ ಮಗಳು ಅಂತ ಚಂದಾಗಿ ನೋಡ್ಕೊಂಡಿದ್ದಕ್ಕೆ ಸರಿಯಾದ ಪಾಠ ಕಲ್ಸ್ಕೊಂಡೋದ್ಲು ಇದುವರೆಗೂ ಸಾಯಬೇಕು ಅಂತ 4 ಜನ ಬಂದು ನಮ್ಮ ಮನೆ ಮುಂದೆ ಕಾಯ್ಕೊಂಡು ನಿಂತ್ಕೊತಾ ಇದ್ರು ಇನ್ಮೇಲೆ ಯಾರು ಬರ್ತಾರೆ ಯಾರ್ಯಾರ ಬಗ್ಗೆನೂ ನಾವ್ ಯಾಕೆ ಯೋಚನೆ ಮಾಡ್ಬೇಕು
ಮುಂದಾಗೋ ಕೆಲ್ಸ ನೋಡಿ. ಎಲ್ಲ ಆಗಿದ್ದು ನಿನ್ನಿಂದಾನೆ ಕಣೆ. ಅವಳ ಓದಾರಿಗೆ ಆಡ್ಕಳಿ ಅಂತ ಬಿಟ್ಬಿಟ್ಟಿದ್ದು ಅಲ್ದೆ ಈಗ ಮಳ್ಳಿ ಹಂಗೆ ಮಾತಾಡ್ತಾ ಇದೀಯಾ? ನನ್ ಮೇಲೆ ಯಾಕೆ ರೇಗ್ತಾ ಇದ್ದೀರಾ? ಅವಳ ಮೇಲೆ ಸಿಟ್ಟ ನನ್ ಮೇಲೆ ತಿರ್ಸ್ಕೊತಾ ಇದೀರಲ್ಲ. ನಾನ್ ಅವಳಿಗೆ ಹೇಳಿದ್ನ ಓಡೋಗು ಅಂತ. ಏನಂದೆ? ನನ್ಗೆ ಎದುರು ಮಾತಾಡ್ತೀಯಾ? ಹೆಂಗಸ್ರ ಮೇಲೆ ತೋರ್ಸೋದಲ್ಲ ನಿಮ್ ಗಂಡಸ್ತಾನೇನ. ಅವಳನ್ನ ಕರ್ಕೊಂಡು ಹೋಗಿದಾರಲ್ಲ ಅವಳ ಮೇಲೆ ತೋರ್ಸಿ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಮಾವ, ನನ್ ಮಾತು ಕೇಳಿ ನೀವು. ಏ ರಂಗ, ಆ ಟಿವಿ ಆಫ್ ಮಾಡೋ. ಇದೇನ್ ಸೋಮಣ್ಣ, ಹುಟ್ಟಾಗಿರ್ಬೇಕಾದ ವಿಷಯನ ಈಗೆಲ್ಲ ರಂಪ ಮಾಡಿ ಊರಿಗೆಲ್ಲ ಗೊತ್ತಾಗ್ಬೇಕಂತಾನ? ಹಲೋ, ಮಾವ ಫೋನು. ರಂಗ ಮಾವ, ನನ್ನ ಮಗ ಕಟ್ಟಿಗೆ ನೆಲೆಯಾಗವನೆ. ಅವನ್ ಶವ ಯಾರಿಗೂ ಸುಡಕ್ಕೂ ಸಿಗಬಾರ್ದು. ಆಯ್ತು ಮಾವ. ನನ್ನ ಮಗಳು ಕೈ ಕಾಲು ಮುರಿದು 3 ಗಂಟಾಕಿ ಅವಳನ್ನ ತಂದು ನನ್ನ ಮನೆ ಮುಂದೆ ಬಿಸಾಕ್ಲಾ. ಹೋಗು. ಬಿಟ್ಟು ಬಂದೆ ನಿನ್ನ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಹೋಗು. ಮಾಮು, ಅಲ್ಲಿ ನೋಡು, ಯಾರೋ ಬಂದು ನಮ್ಮನ್ನೇ ಗುರಾಯಿಸ್ತಿದ್ದಾರೆ. ಗ್ಯಾರಂಟಿ ಅವ್ರು ಪೊದ್ದು ಕಡವ್ರೆ ಅನ್ಸುತ್ತೆ. ಲೇ ಎದ್ ಬಂದ್ರು ಬೇಗ. ಆ ಕಿವ್ ನನ್ ಮಗನ ಹೇಳ್ಕೊಂಡ್ ಬಾರೋ. ಕಿವಿಡ ಬಾರ ಬೇಗ. ಇಲ್ಲೇ ಕುತ್ಕೊಂಡು ಸಾಯ್ತಾ ಇದ್ದಾರೆ. ಹಲೋ ಮಾವ, ನನ್ನ ಮಕ್ಕಳು ಸ್ವಲ್ಪ ಅದ್ರಲ್ಲಿ ತಪ್ಪಿಸ್ಕೊಂಡ್ಬಿಟ್ರು ಮಾವ. ಅವ್ರು ಸಿಗೋವರೆಗೂ ನಿನಗೆ ನನ್ನ ಮುಖ ತೋರಿಸೋದಿಲ್ಲ. ನಿನ್ನ ಸೀರೆ ಬಳೆ ಹಾಕೊಂಡು 50, 100 ಅಂತ ರೋಡಲ್ಲಿ ನಿಂತ್ಕೊಳ್ಳಲೇ. ಬರ, ಅವ್ರನ್ನ ಹೆಂಗ್ ಕರ್ಸ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಯ್ಯೋ, ನನ್ ಮಗ ಹೋಗಿ 3-4 ದಿನ ಆಯ್ತು. ಅವನ್ ಎಲ್ಲ ಹೋಗಿದ್ದಾನೆ, ಏನ್ ಮಾಡ್ತಾವನೆ ನನ್ಗೇನು ಗೊತ್ತಿಲ್ಲಪ್ಪ. ತಿರ್ಪೋಕಿ ಮುದುಕಿ ನಾಟಕ ಆಡ್ತೇನೆ ನಾಟಕ. ತಿನ್ನೋಕು ಗತಿ ಇಲ್ದೇರೆ ಆಯ್ಕೊಂಡ್ ತಿನ್ನೋ ನಿಮ್ಗೆ ನಮ್ಮನೆ ಹುಡುಗಿ ಬೇಕೇನೆ? ಹಿಂಗೆ ನಾಟಕ ಆಡ್ತಾನೆ ತುಳ್ ಸಾಯಿಸ್ಬಿಡ್ತೀನಿ. ರಂಗ ಮಾವ, ಅಮ್ಮಂಗೆ ಹಂಗೆಲ್ಲ ಹೊಡಿಬಾರ್ದು. ನೋವು ಆಯ್ಕಿಲ್ವಾ?
ಅಮ್ಮ ತಾಯಿ, ಈ ಊರ್ನಾಗೆ ಸಮಾಜ ಸೇವಕ ಅನ್ಸ್ಕೊಂಡು ಒಳ್ಳೆ ಹೆಸರು ತಗೊಂಡಿದ್ದೀನಿ. ನಿನಗ್ ಮನೆ ಬೇಕಾ, ದುಡ್ಡು ಬೇಕಾ, ಇಲ್ಲ ನೀನ್ ಉಡ್ಸಿದ್ಯಲ್ಲ ಆ ಪೊರ್ಕಿ ಅವನಿಗೆ ಮದುವೆ ಮಾಡ್ಬೇಕಾ? ಹೇಳು, ಮದುವೆನೂ ಮಾಡ್ತೀನಿ. ಅದನ್ ಬಿಟ್ಟು ನನ್ ಮಗಳನ್ನೂ ಕರ್ಕೊಂಡು ನಿನ್ ಮಗ ಊರ್ ಬಿಟ್ಟು ಹೊಂಟೋಗ್ಬಿಟ್ರೆ ನನ್ ಮಾನ ಮರುವುದಿಲ್ಲ ಏನಾಗ್ಬೇಕು? ಬಡ ಇಲ್ಲೋ, ನಿನ್ ಮಗ ಇರೋ ಜಾಗ ನಿನಗ್ ಗೊತ್ತಿದ್ರೆ ನನಗ್ ನಿಜ ಹೇಳ್ಬಿಡು, ಇಲ್ಲ ತಿಗಣೆ ಹೊಸದಂಗ್ ಹೊಸ್ಕಾಕಿಸ್ಬಿಡ್ತೀನಿ. ನಿನಗ್ ಪಿಂಡ ಇಕ್ಕಕ್ಕೂ ನಿನ್ ಮಗ ಇರಬಾರ್ದು. ಅವನ್ನ ರೋಡಲ್ಲಿ ಓಡಕ್ ಬಿಟ್ಟು ಉಚ್ಚನಾಗಿ ಹೊಡೆದಂಗೆ ಕಲ್ಲಲ್ಲಿ ಹೊಡೆದು ಸಾಯಿಸ್ತೀನಿ. ಜ್ಞಾಪಕ ಇಟ್ಕೋ. ಬರಲ್ಲ. ಹಲೋ, ಯಾರು? ಅಣ್ಣ, ನಾನು ಕಾಶಿ. ನಿಮ್ಮ ಎಲ್ಲ ಹಾಳಾಗೋಗಿದ್ರು ನಿನ್ನೆ. ಅಲ್ಲಿ ಕಾದು ಕಾದು ಸಾಕಾಗೋಯ್ತು ನನ್ಗೆ. ಅಣ್ಣ, ನಾವು ನಿಮ್ಗಾಗೆ ಅಲ್ಲಿ ಕಾಯ್ಕೊಂಡಿದ್ವಿ. ಅಷ್ಟ್ರಲ್ಲಿ ಆ ಪದ್ದು ಕಡೆಯವರು ಅಲ್ಲಿಗೆ ಬಂದ್ಬಿಟ್ರು. ನಾವು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ವಿ. ಅಯ್ಯೋಯ್ಯೋ, ಅವ್ರಿಗೆ ಹೆಂಗೋ ಗೊತ್ತಾಯ್ತು ನೀವು ಅಲ್ಲಿರೋದು? ನಿಮ್ಗೇನ್ ಆಗಿಲ್ಲ ತಾನೆ? ಏನು ಆಗಿಲ್ಲ ಅಣ್ಣ. ಸರಿ, ಎಲ್ಲಿದ್ದೀರಪ್ಪ? ಸರಿ ಸರಿ, ನೀವು ದೇವಸ್ಥಾನದತ್ತ ಕಾಯ್ತಾ ಇರಿ. ಖರ್ಚಿಗೆ ದುಡ್ಡಿದ್ಯಾ? ಆಮೇಲೆ ಅದೆಲ್ಲ ತಗೊಂಡ್ರೇನಪ್ಪ? ಲೇ ಕಾಶಿ, ಅವನು ನನ್ನ ಮಗ ಕಣೋ. ನಾಳೆ ದೇವ್ರೆ ಅಡ್ಡ ಬಂದ್ರು ನಾನು ಅವ್ರಿಬ್ರಿಗೂ ಮದುವೆ ಮಾಡಿಸ್ತೀನಿ. ನೋಡ್ರೋ, ಅಲ್ಲೇ ಕಾಯ್ತಾರಪ್ಪ. ಹುಷಾರ್ರಪ್ಪ, ಹುಷಾರು ಕಣ್ರೋ, ಹೆದರ್ಬೇಡಿ, ಹುಷಾರಾಗಿರಿ, ಬಂದ್ಬಿಡ್ತೀನಿ. ನನ್ಗೇನೋ ನಿಮ್ಮ ಅಪ್ಪನ ಮೇಲೆ ಡೌಟು. ಅವನೇ ಯಾರನ್ನಾದ್ರೂ ಕಳ್ಸಿರ್ತಾನೆ. ಏ ಬಂಗಾರಿ, ನಮ್ಮಪ್ಪ ಬರ್ತಾರೆ ನಿಮ್ಮಪ್ಪ ಬರ್ತಾರೆ ಅಂತ ಕಾಗೆಗಿಗೆ ಹಾರಿಸ್ತಿಲ್ಲ ತಾನೆ? ಲೇ, ಏನ ನೀನು ಯಾವಾಗ ನೋಡಿದ್ರು ಉರಿದು ಬೀಳ್ತಾ ಇರ್ತೀಯ? ಸೈಲೆಂಟ್ ಆಗಿರೋ. ನಿನಗೆ ನಮ್ಮಪ್ಪನ ಬಗ್ಗೆ ಗೊತ್ತಿಲ್ಲ. ನಿನ್ಗೇನಾದ್ರೂ ಮಾಡಿ ನನ್ನ ಕರ್ಕೊಂಡು ಹೋಗಿ ಯಾರಿಗಾದ್ರೂ ಗಂಟು ಹಾಕ್ಸ್ಬಿಡ್ತಾನೆ. ಮನ್ಸೊಬ್ಬರಿಗೆ ಮೈ ಒಬ್ಬರಿಗೆ ಕೊಡಕ್ಕಾಗಲ್ಲ. ನಾನ್ ಸಾಯೋದ್ ಗ್ಯಾರಂಟಿ. ಯಾವಾಗ ನೋಡು ಸಾಯದ್ರ ಬಗ್ಗೆನೆ ಮಾತಾಡು. ನಿನ್ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವಾ? ಏ ಕೊಳಕ, ಎಲ್ ನಮ್ಮಪ್ಪ ನೀನ್ ಸಾಯಿಸ್ಬಿಡ್ತಾರೋ ಅಂತ ಭಯ ಆಗ್ತಿದೆ ಕಣೋ. ಏಯ್, ಏನ್ ನಿಮ್ಮಪ್ಪ ಒಬ್ನೇ ಗಂಡ್ಸ? ನಾನು ಗಂಡ್ಸೆ. ಏಯ್, ಏನ್ ನಿಮ್ಮಪ್ಪ ಒಬ್ನೇ ಗಂಡ್ಸ? ನಾನು ಗಂಡ. ಏನೋ ಅಂದ್ರಪ್ಪ? ಅವ್ರಿಗೂ ಏನು ಗೊತ್ತಿಲ್ವಂತ. ತುಂಬಾ ಹೊತ್ತು ನಮಗೋಸ್ಕರ ಕಾಯ್ಕೊಂಡಿದ್ದು ಹೋದ್ರಂತೆ. ಮಾಮು, ಯಾವ್ದಕ್ಕೂ ಹುಷಾರಾಗಿರ್ಬೇಕು. ಅಲ್ಲಿಗೆ ಬಂದವರು ಇಲ್ಲಿಗೆ ಬಂದೇ ಬರ್ತಾರೆ. ನಾಳೆ ಯಾರು ಬರ್ತಾರೋ ಬಿಡ್ತಾರೋ, ಮೊದ್ಲು ನನ್ನ ಮದ್ವೆ ಆಗ್ಬಿಡು ಅಷ್ಟೇ. ಆಮೇಲೆ ನಾನೇನ್ ಕರ್ಕೊಂಡು ಹೋಗಿ ನಮ್ಮ ಅಪ್ಪ ಅಮ್ಮನ ಮುಂದೆ ನಿಲ್ಲಿಸ್ತೀನಿ. ಆಗೇನಾದ್ರೂ ಅವ್ರು ಜಾಸ್ತಿ ಮಾತಾಡಿದ್ರೆ ನಿನ್ ಕೈಲೇ ಹೊಡಿಸ್ತೀನಿ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತ್ಯಾ? ತುಂಬಾ ಹೊಟ್ಟೆ ಹಸಿತಾ ಇದೆ. ಲವ್, ನೀವಿಬ್ರು ಇಲ್ಲೇ ಇರೋ. ಬರ ಮಚ್ಚ, ತಿನ್ನಕ್ಕೇನು ತಗೊಂಬರೋಣ. ನೀವು ಇಲ್ಲೇ ಇರೋ. ಯಾಕೋ ಅಮ್ಮನ್ ತುಂಬಾ ನೋಡ್ಬೇಕು ಅನಿಸ್ತಾ ಇದೆ. ದುಡ್ಡೆಷ್ಟಿದೆ? ದುಡ್ಡೆಲ್ಲ ಖಾಲಿ ಮಾಮ್. ನೀನಾ? ಬಾರೋ ಬಾರೋ ಒಳಗೆ. ನನ್ನ ಮೇಲೆ ಕೋಪನಾ? ಚೆನ್ನಾಗಿದೆ ತಾನೆ? ಮನೆಗೆ ಯಾರು ಬಂದು ತೊಂದರೆ ಕೊಟ್ಟಿಲ್ಲ ಅಲ್ವಾ? ಲೇ ಮಗ, ಹುಡುಗಿ ವಿಷಯ ಕೇಳಿದ್ ನಿಜನೇನೋ? ನೀನ್ ನನಗ್ ನೆರವಾಗ್ತೀಯ ಅನ್ಕೊಂಡಿದ್ದೆ. ಬೆಂಕಿ ಇಲ್ದೆ ಹೋಗಿ ಆಡೋದಿಲ್ಲ. ಆ ಹುಡುಗಿನಾದ್ರೂ ಚೆನ್ನಾಗಿ ನೋಡ್ಕೊಳ್ಳೋ. ಬಾ. ಅಮ್ಮ, ನಾವೆಲ್ಲ ಇರುವಾಗ ನೀನ್ ಯಾಕೆ ಭಯ ಪಡ್ತೀಯ? ನೀನೇನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿರೋ. ಹೆಂಗಪ್ಪ ಧೈರ್ಯವಾಗಿರೋದು? ನಾನ್ ಸತ್ತಾಗ ನನಗ್ ಪಿಂಡ ಇಡೋಕಾದ್ರೂ ನನ್ ಮಗ ಬರ್ತಾನೋ ಇಲ್ವೋ ಅಂತ ಭಯ ಆಗ್ತಿದೆ. ಅಮ್ಮ, ಯಾಕಮ್ಮ ಸಹಾಯ ಮಾತೆಲ್ಲ ಆಡ್ತೀಯ? ನಿನ್ ಮಗ ಯಾವಾಗ್ಲೂ ನಿನ್ ಜೊತೆಲೇ ಇರ್ತಾನೆ. ಹೊಟ್ಟೆ ತುಂಬಾ ಹಸಿತಾ ಇದೆ.
ಇರಪ್ಪ, ಬರ್ತೀನಿ. ಅಮ್ಮ, ನನ್ನ ಕೈಯಲ್ಲೇ ಕೊಡಿಮ್ಮ. ಯಾಕಪ್ಪ? ನೀನು ನನ್ ಮಗನೇ ಕಣೋ. ತಗೋ. ಏನಪ್ಪ? ಅಮ್ಮ, ನೀನ್ ಬಿಟ್ಟು ಮದ್ವೆ ಆಗ್ತಾ ಇರೋದಕ್ಕೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ ಅಮ್ಮ. ನಾಳೆ ಧರ್ಮಣ್ಣ ನನಗೂ ಪದ್ದುಗೂ ಮದ್ವೆ ಮಾಡಿಸ್ತಾ ಇದ್ದಾರೆ. ನನ್ನ ಆಶೀರ್ವಾದ ನಿಂಗೆ ಯಾವಾಗ್ಲೂ ಇದ್ದೇ ಇರುತ್ತೆ ಕಣೋ. ಇನ್ ಮುಂದೆ ಆದ್ರೂ ಚೆನ್ನಾಗಿರು. ಬಂಗಾರಿ, 1 ನಿಮಿಷ ಇದ್ದಾಳಪ್ಪ, ಬಂದೇ ಇರು. ಮಗ, ನಾಳೆ ನಿನ್ ಮದ್ವೆ ಅಲ್ವಾ? ನನ್ ಸೊಸೆಗೋಸ್ಕರ ನಾನ್ ಮೊದ್ಲೇ ಈ ಸೀರೆ, ಈ ತಾಳಿ ತಗೊಂಡಿದ್ದೀನಿ. ಕಷ್ಟಪಟ್ಟು ನನ್ನಿಂದ ಇಷ್ಟು ದುಡ್ಡು ಸೇರ್ಸಕ್ಕಾಯ್ತಪ್ಪ. ನನ್ನ ಆಶೀರ್ವಾದ ಅಂತ ತಗೊಂಡು ಹೋಗು. ಸುಮಿತ್ರ, ನನಗೋಸ್ಕರ ನಿನ್ ಸೊಸೆ ಕಾಯ್ತಾ ಇರ್ತಾಳೆ. ನಾನು ಹೋಗಿ ಬರ್ತೀನಿ. ತಗೋ. ಜೋಪಾನ ಕಣೋ, ಜೋಪಾನ. ಸರಿ ಅಮ್ಮ. ಮಗ, ಮದ್ವೆ ಆದ್ಮೇಲೆ ನನ್ ಸೊಸೆನ ಒಂದ್ಸರಿ ಕರ್ಕೊಂಡ್ ಬರೋ. ನನ್ ಕಣ್ ತುಂಬಾ ನೋಡ್ತೀನಿ. ಯಾಕೆ ಮಾಮ್, ಬೇಜಾರ್ಲಿದ್ಯಾ? ಪದ್ದು ಮನೆ ಕಡೆಯವರು ಮನೆ ಹತ್ರ ಬಂದು ಅಮ್ಮನ ಹತ್ರ ಗಲಾಟೆ ಮಾಡ್ತಾರೆ ಅಂತ ಭಯ ಆಗ್ತಾ ಇದೆಯೋ? ನನಗೂ ಹಂಗೆ ಅನಿಸ್ತಾ ಇದೆ ಮಾಮ್. ಸರಿ, ಹಂಗಂದ್ರೆ ಮನೆ ಹತ್ರನೇ ಇದ್ದು ಅಮ್ಮನ ಹುಷಾರಾಗಿ ನೋಡ್ಕೋ. ನಾನು ದೇವಸ್ಥಾನ ಹತ್ರ ಕಾಯ್ತಾ ಇರ್ತೀನಿ. ಆಯ್ತು ಮಾಮ್. ಬೇಡಿ ಸೋಮಣ್ಣ, ನಿಮ್ಗೆ ಕಾಲು ಹಿಡಿದು ಬೇಡ್ಕೋತೀನಿ. ನನ್ನ ಹೆಂಡತಿಗೆ ಏನು ಮಾಡಬೇಡಿ. ನನ್ನ ನಾಮಿನೇಷನ್ ವಾಪಸ್ ತಗೊಂಡ್ಬಿಡ್ತೀನಿ. ನನ್ಗೆ MLA ಸೀಟ್ ಬೇಡ. ನಿಮ್ ದಾರಿಗೆ ಅಡ್ಡ ಬರಲ್ಲ. ಏನು ಮಾಡಬೇಡಿ. ಪಾರು, ಈ ಪಾಪಿ ಗಂಡನ್ನ ಕಟ್ಕೊಂಡ್ಬಿಟ್ಟೆ ಅಂತ ಚಿಂತೆ ಪಡ್ಬೇಡ ಪಾರು. ಕಾಲ ಅನ್ನೋದು ಕಾಲ್ ಮುರ್ಕೊಂಡು ಸುಮ್ಕ ಕುಂತಿರಕ್ಕಿಲ್ಲ. ಅದು ನಮ್ ಜೀವನ ಸುತ್ತ ಇರ್ತದೆ. ಅದನ್ನು ಹಿಡ್ಕೋಬೇಕು. ಹಿಡಿತೀನಿ ನಾನು. ಬಹಳ ದಿನದ ಆಸೆ MLA ಸೀಟು ಹಿಡ್ಕತೀನಿ. ಅದಕ್ಕೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಬಂಗಾರಿ ಹಿಡ್ಕೊಂಡಿದ್ದೀನಿ. ಸೋಮ ನನಗ್ ಮಾಡಿರೋ ಮೋಸಕ್ಕೆ ಬಂಗಾರಿ ಎತ್ಕಟ್ಟಿದ್ದೀನಿ. ನನಗೆ MLA ಸೀಟ್ ಬೇಕು. ಬಂಗಾರಿ ಸತ್ರು ನನಗೆ MLA ಸೀಟ್ ಬೇಕು. ನೀರ್ ಸಂತೋಷವಾಗಿರ್ಬೇಕು ಪುಟಿ. ಅದಕ್ಕೆ ನಾನು ಈ ಪ್ಲಾನ್ ಎಲ್ಲ ಮಾಡ್ತಾ ಇರೋದು. ಬಂಗಾರಿ ಸತ್ರು ಚಿಂತೆ ಇಲ್ಲ, ನನಗೆ MLA ಸೀಟ್ ಬೇಕು. ಕೇಳಿಸ್ಕೊಂಬಿಟ್ಟ? ಎಲ್ಲ ಕೇಳಿಸ್ಕೊಂಬಿಟ್ಟ? ನಿನ್ನಂತ ತಲೆ ಹಿಡ್ಕ ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ಕಾಶಿ ಬೇಡ ಕಾಶಿ, ಅನ್ನಾಗ್ ಸಾಕಿದೀನ ನಾನು. ಬೇಕಾದ್ರೆ ದುಡ್ಡು ಕೊಡ್ತೀನಲ್ಲ. ಅಯ್ಯೋ ನಿನ್ನ ಅನ್ನ ಹಾಕಿದ ಮನೆ ಕನ್ನ ಹಾಕೋ ನನ್ನ ಮಕ್ಕಳು. ನನ್ ದುಃಖ ನನ್ ದ್ವೇಷ ಇವ್ರಿಗೆ ಏನ್ ಅರ್ಥ ಆಗುತ್ತೆ? ಇನ್ ತಡ ಮಾಡಿ ಪ್ರಯೋಜನ.
ಆ ಧರ್ಮ ನಮ್ಗೆ ನಮ್ಮ ಕೆಲಸ ಮಾಡ್ಬಿಟ್ಟ ಮಾಮ್. ಮಗ ಮಗ ಅಂತ ಬೆನ್ನಿಗೆ ಚೂರಿ ಹಾಕಿದಲ್ಲ ಆ ಧರ್ಮ. ಎಲ್ರು ಸೇರ್ಕೊಂಡು ಅಮ್ಮನ್ನ ಕೊಂದ್ಬಿಟ್ರು. ಕಾಶಿ ಕಾಶಿ ಏ ಕಾಶಿ ಹೊರಟೋಗ್ರಿ ಇಲ್ಲಿಂದ. ಸಾಯಿಸ್ಬಿಡ್ತಾರೋ, ತಪ್ಪಿಸ್ಕೊಬೇಡೋ, ಹೊರಟೋಗೋ, ಹೋಗೋ. ಮಗ ಮಗ ಅಂತ ನಂಬಿಸಿ ಮೋಸ ಮಾಡ್ತಲ್ಲ ಧರ್ಮ. ಅಮ್ಮನ್ ಸಾಯಿಸೋರ್ನ ಯಾರನ್ನು ಬಿಡ್ಬೇಡ, ಅಟ್ಟಾಡ್ಸ್ಕೊಂಡ್ ಸಾಯಿಸು. ಹೋಗೋ ಹೋಗೋ, ತಪ್ಪಿಸ್ಕೊಳ್ಳೋ, ಹೋಗೋ.
ಇನ್ಮೇಲೆ ನಾನು ಯಾವತ್ತೂ ಆಚೆ ಬರಬಾರ್ದು ಅಂತ ಪದ್ದು ಅವರಪ್ಪ ಪೊಲೀಸವ್ರಿಗೆ ಲಂಚ ಕೊಟ್ಟು ನನ್ನ ಮೇಲೆ ಇಲ್ದಿರೋ ಕೇಸ್ ಹಾಕ್ಸಿ ಕೋರ್ಟ್ ಮುಂದೆ ನಿಲ್ಲಿಸ್ದ. ಆದರೆ ಕೋರ್ಟು ನನಗೆ 6 ವರ್ಷ ಜೈಲು ಶಿಕ್ಷೆ ಕೊಡ್ತು. ಇನ್ಮೇಲೆ ಯಾವತ್ತೂ ನನ್ನ ಪದ್ದು ನನಗೆ ಸಿಗಲ್ಲ ಅಂತ ಅಂದ್ಕೊಂಡೆ. ಅಮ್ಮನ್ ಸಾವು ಕಾರಣ ಆದವ್ರನ್ನ ಯಾರನ್ನೂ ಬಿಡ್ಬೇಡ, ಅಟ್ಟಾಡ್ಸ್ಕೊಂಡ್ ಸಾಯಿಸೋ. ಬರ್ತೀನಿ. ನಮಸ್ಕಾರ. ಏನ್ರ ಇದೆಲ್ಲ ಎಷ್ಟ್ ಸಾರಿ ಯಾರ ಆಗ್ತಿರೋ ಗೆದ್ದಿರೋದು ಒಂದ್ ಸಾರ್ತಿ. ಅಣ್ಣ ನಿಮ್ಮನ್ ಗೆಲ್ಸಕ್ಕೆ ನಮ್ ಕಾರ್ಯಕರ್ತರು ತುಂಬಾ ಕಷ್ಟಪಟ್ಟಿದ್ದಾರೆ. ನಮ್ಮೆಲ್ರಿಗೂ ಏನಾದ್ರೂ ಒಂದ್ ಪೋಸ್ಟ್ ಕೊಡ್ಲೇಬೇಕಣ್ಣ. ಲೇ ಜಗ್ಗ, ಏನ್ ಮಾತಾಡ್ತೀಯ? ನಾನು ನಿಮ್ಮನ್ನೆಲ್ಲ ಮರೆಯೋದ? ಅಟ್ಟ ಹತ್ತಿದ ಮೇಲೆ ಏಣಿ ಒದಿಯೋ ಬುದ್ಧಿ ನನಗಿಲ್ಲ. ನೀವೆಲ್ಲ ನನ್ನ ಗೆಲ್ಸೋದಕ್ಕೆ ಅಣ್ಣ ತಮ್ಮದ್ರಿಗಿಂತ ಹೆಚ್ಚು ಕೆಲಸ ಮಾಡಿದಿರಪ್ಪ. ನೀವೇನು ಚಿಂತೆ ಮಾಡಬೇಡಿ, ನಿಮ್ಮೆಲ್ರಿಗೂ ಏನಾದ್ರೂ ಒಂದು ಒಳ್ಳೇದ್ ಮಾಡೇ ಮಾಡ್ತೀನಿ. ಅಣ್ಣ ನಮ್ಗೆ ನಿಮ್ಮಲ್ಲಿ ತುಂಬಾ ನಂಬಿಕೆ ಇದೆ, ಮಾಡೇ ಮಾಡ್ತೀರಂತ. ನಾವು ಹೋಗಿ ಬರ್ತೀವಣ್ಣ. ಒಳ್ಳೇದು, ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬನ್ನಿ. ಹುಟ್ಟೇ, ನಾನು ಅನ್ಕೊಂಡಿದ್ದೆಲ್ಲ ಒಂದೊಂದೇ ಆಗ್ತಾ ಇದೆ. ಇನ್ನು ಒಂದೇ ಒಂದು ಬಾಕಿ, ಅದು ನೀನು ಸರೋಗ್ಬಿಟ್ರೆ ಜೀವನ ಸಲೀಸು ನೋಡು. ಅದಕ್ಕೂ ಒಬ್ಬರು ನೋಡ್ಕಿವ್ನಿ. ಮುಂಬೈನಾಗ ಅವರಂತೆ ಸ್ಪೆಷಲಿಸ್ಟ್ ಒಬ್ರು, ಅವ್ರನ್ನ ನಾಳೆನೆ ಕರೆಸ್ತಾ ಇದ್ದೀನಿ. ನೀ ಸರೋಗ್ಬಿಟ್ರೆ ನಾನೇ ರಾಜ, ನೀನೇ ರಾಣಿ. ಚಿಂತೆನೆ ಮಾಡ್ಬೇಡ, ಮಲ್ಕೋ. ಬಂಗಾರಿ ಕಂದ, ಎಲ್ಲೋಗಿದ್ದಪ್ಪ ಇಷ್ಟು ದಿವಸ? ಬೇಡಪ್ಪ ಬೇಡ, ನಾನೇನು ಮಾಡಿಲ್ಲ. ನೋಡ್ಬೇಡ, ಬರ್ಬೇಡ ಬರ್ಬೇಡ, ಮುಂದೆ ಬರ್ಬೇಡ. ನಾನು ನಿಮ್ಮಪ್ಪ ಇದ್ದಂಗೋ.
ಯಾರೇ ಲಾಸ್ಟ್ ಸ್ಟಾಪ್? ಮಲ್ಲಿಕಾಪುರ ಲಾಸ್ಟ್ ಸ್ಟಾಪ್ ಅಂತ ತಿಳ್ಕೊಳ್ರಿ. Oh